ಚೀಲ ಬೇರೆ ತಂದೆ ನಾನು ನೀರನ್ನು ಕುಡಿತಿದ್ದೆ ಯಾವಾಗ ಹೋಗು ಆ ಕಡೆಗೆ
ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ನಾನಾದರೆ ತಂದೆ ಹಾಗೂ ಒಡ ಹುಟ್ಟಿದ ಅಣ್ಣನ ಪ್ರೀತಿ ಮಮತೆಯ ವಾತ್ಸಲ್ಯದಲ್ಲಿ ಬೆಳೆದವಳು ನಾನು. ನನ್ನ ತಂದೆಗೆ ಹಾಗೂ ನನ್ನ ಅಣ್ಣನಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಈ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟಗಳು ಕಾರ್ಯಕ್ರಮಗಳು ಬಂದಂತೆ ಕಾಪಾಡು ತಂದೆ, ಕಾಪಾಡು. ಅದರಂತೆ ನಾನು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ನನ್ನ ಜಗನ್ನ ಅವರು ಕೂಡ ಸದಾಕಾಲ ನಗು ನಗುತ್ತಾ ಇರುವಂತೆ ಆಶೀರ್ವದಿಸಿ ಆದಷ್ಟು ಬೇಗ ನಾನು ಪ್ರೀತಿಸ್ತಾ ಇರೋ ನನ್ನ ಜಗನ್ನಾಥ್ ಜೊತೆಯಲ್ಲಿ ನನ್ನ ಮದುವೆಯಾಗುವಂತೆ ಅನುಗ್ರಹಿಸುತ್ತೇವ. ಇದಿಷ್ಟು ನಾನು ನಿನ್ನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವ ಪ್ರಾರ್ಥನೆ. ಆದಷ್ಟು ಬೇಗ ನಾನು ನನ್ನ ಜಗನ್ನಾಥ್ನನ್ನು ಮೀಟ್ ಮಾಡೋಕ್ಕೆ ಹೋಗಲೇಬೇಕು. ಅವರು ನನಗೋಸ್ಕರ ಕಾಯ್ತಾ ಇರ್ತಾರೆ. ಅಯ್ಯೋ ಹುಚ್ಚ, ವಿಕಾರವಾಗಿ ವಿಶ್ರಾಂತಿ ಹೊಂದಲು ಬಯಸಿದೆಯಾ? ಮೋಡ ಗಾಢವಾಗಿ ವಚಿಸು. ನಿನ್ನನ್ನೇ ನಂಬಿದ ಶೀಲಳ ಶೀಲದ ಗತಿಯೇನು? ಕಳೆದು ಹೋದ ಶೀಲ ಮುಳುಗಿ ಹೋದ ಹೊತ್ತು ಮತ್ತೆ ಸಿಗುತ್ತದೆಯೇ? ಶೀಲವೆಂಬುದು ಕ್ರಯಕ್ಕಿಟ್ಟ ಆಸ್ತಿ ಎಂದು ತಿಳಿದೆಯಾ? ತಿಳಿಗೇಡಿ. ಶೀಲವೇ ಹೆಣ್ಣಿನ ಆಸ್ತಿ. ಈಗ ಏನು ಹೇಳುವೆ? ಶೀಲಳ ಶೀಲ ಏನಾಗಿದೆ? ಮೋಹಿಸಿ ಪ್ರೇಮಿಸಿ ಕಾಮಿಸಿದೆಯಲ್ಲೋ ಕಾಮುಕ. ನಾನು ಕಾಮುಕನೇ ಅಲ್ಲ, ಅಲ್ಲಲ್ಲ. ಪ್ರೇಮ ರಕ್ಷಕ, ಸ್ತ್ರೀ ರಕ್ಷಕ. ಹೌದು, ನಾನು ಶೀಲಳನ್ನು ಪ್ರೇಮಿಸಿ ಕಾಮಿಸಿದ್ದೇನೆ. ನನ್ನ ಹೃದಯ ಅಂತರದಲ್ಲಿ ಸ್ಥಾನ ಕೊಟ್ಟಿದ್ದೇನೆ. ನಾ ಮುಡಿಸಿದ ಹೂ ಬಾಡಿದರು, ನಾ ಮಾಡಿದ ಪ್ರೀತಿ ಬಾಡದಿರಲಿ. ಹುಟ್ಟುವುದು ಸತ್ಯ, ಸಾವು ಬದುಕಿನ ನಡುವೆ ನಡೆದ ಘಟನೆಗಳೆಲ್ಲ ಮಿಥ್ಯ. ನಾವು ಬದುಕಿರುವವರೆಗೂ ನಮ್ಮ ಪ್ರೀತಿ ಶಾಶ್ವತ ಎಂದು ಏನೇನೋ ಮೋಡಿ ಮಾತನಾಡಿ ಅವಳನ್ನು ಪ್ರೀತಿಸಿದ್ದಕ್ಕೆ ಮನಸ್ಸು ಮಾಡಿ ದೇವಸಿದ್ದವು. ಒಂದು ಹೆಣ್ಣನ್ನು ಹಬಲೆಯನ್ನಾಗಿ ಮಾಡಿದ ತೆನೆ ತಿರುಪನಾಡಿ. ಓ ಮೈ ಗಾಡ್, ಗಾಡ್ ಈಸ್ ಗ್ರೇಟ್. ಇದು ನೂರಕ್ಕೆ ನೂರು ಸತ್ಯ. ದೇವರು ಭಕ್ತ ಪರಾಧೀನ, ಧರ್ಮ ರಕ್ಷಕ, ಧರ್ಮದ ಅಧಿಪತಿ. ನೀ ತಿಳಿದುಕೊಂಡಂತೆ ನೀನಾಡುವ ನಾಟಕಕ್ಕೆ ತಾಳ ಹಾಕುವ ತಿಳಿಗೇಡಿಯಲ್ಲ. ನಿನಗೆ ನಿನ್ನ ತಂದೆಯ ಮಾತು ಮುಖ್ಯವೋ ಅಥವಾ ನಿನ್ನನ್ನೇ ನಂಬಿ ನಿನಗಾಗಿ ತನ್ನ ಪ್ರೀತಿಯನ್ನೇ ದಾರಿ ಎರೆದ ನಿನ್ನ ದರ್ಶನಕ್ಕಾಗಿ ಕಾದು ಕುಳಿತಿರುವ ನಿನ್ನ ಪ್ರೇಯಸಿಯ ಮಾತು ಮುಖ್ಯವೋ? ನನಗೆ ಇಬ್ಬರು ಮಾತು ಮುಖ್ಯ. ಒಂದು ಕಡೆ ಬಾವಿ, ಒಂದು ಕಡೆ ಕೆರೆ. ಈಗ ನಾ ಎತ್ತ ಹೋಗಲಿ, ಏನು ಮಾಡಲಿ? ಅಯ್ಯೋ ಹುಚ್ಚ, ನಿನಗೆ ಇಬ್ಬರ ಮಾತು ಮುಖ್ಯವಾದರೆ ಈಗ ಸತ್ಯ ಮೌನವಾಗ್ತದೆ, ಕರ್ಮ ತಲೆ ಎತ್ತಿ ನಿಲ್ಲುತ್ತದೆ. ಧರ್ಮ ಕರ್ಮದ ನಡುವೆ ದೇಹ ಆಲಸ್ಯದ ಆಗರವಾಗಿ ಬಿಡುತ್ತದೆ. ಜೀವನವೆಂಬ ಹೊಳೆಯಲ್ಲಿ ನಿನ್ನ ಬಾಳನೌಕೆ ಎರಡು ದಡ ಸೇರದೆ ದಿಕ್ಕು ತಪ್ಪಿ ನಡು ನೀರಿನಲ್ಲಿ ಮುಳುಗಿ ನಿನ್ನ ಬಾಳೊಂದು ಕಾರ್ಗತ್ತಲಿಂದ ಕೂಡಿದ ಮಸಣವಾಗಿ ಬಿಡುತ್ತದೆ. ಹೌದು ಹೌದು ಹೌದೌದು, ನನ್ನ ಬಾಳು ಕಾರ್ಗತ್ತಲೆಯಿಂದ ಕೂಡಿದ ಮಸಣವಾಗಿ ಬಿಡುತ್ತದೆ. ಈಗ ನಾನು ಏನು ಮಾಡುದು? ಶೀಲವ ಮೋಹ ಪಾಸದಲ್ಲಿ ಬಂಧಿತನಾಗಲೇ ಅಥವಾ ತಂದೆಯ ಹಿತ ನುಡಿಗಳ ಕಡಿವಾಣಕ್ಕೆ ಕಟ್ಟಿ ಬೀಳಲಿ? ಇಲ್ಲ ಇಲ್ಲ, ಹುಟ್ಟಿ ಬೆಳೆದು ತಾ ಸುಟ್ಟು ಹೋಗುವನೆಂದರಿದರೂ ತನ್ನ ತೊಗರನ್ನೇ ತೊರೆದು ನನ್ನನ್ನೇ ನಂಬಿ ನನ್ನ ಮೋಹ ಪಾಸದಲ್ಲಿ ಬಂಧಿತಳಾದ ಶೀಲದ ಕೈ ಹಿಡಿದು ಅವಳಿಗೊಂದು ಅರ್ಥಪೂರ್ಣವಾದ ಬಾಳು ಕೊಡುತ್ತೇನೆ. ಅದೇ ನನ್ನ ಧರ್ಮ, ನ್ಯಾಯ. ಅದೇ ನನ್ನ ನೀತಿ, ಕರ್ತವ್ಯ. ನಿನಗೆ ಹೆಣ್ಣಿನ ವ್ಯಾಮೋಹವೇ ಹೆಚ್ಚಾಯಿತಲ್ಲ. ನೀನು ಹಡೆದವರನ್ನು ಧಿಕ್ಕರಿಸುವೆಯಾ? 10 ಜನ ಸತಿ ಸಾಧ್ವಿಯರನ್ನು ತರಬಹುದು.
ಆದರೆ ಹೆತ್ತ ಮಾತಾಪಿತರನ್ನು ತರಲು ಸಾಧ್ಯವೇ? ಹೆತ್ತ ಮಾತಾಪಿತರ ಋಣ ತೀರಿಸಲು ನಿನ್ನ ಮೈ ಚರ್ಮವನ್ನೇ ಸುಲಿದು ಪಾದರಾಕ್ಷೆ ಮಾಡಿ ಅವರ ಕಾಲಿಗೆ ಹಾಕಿದರೂ ಆ ಸ್ಥಾನದ ಋಣ ತೀರಿಸಲು ಅಸಾಧ್ಯ. ಬದುಕುವುದಕ್ಕಿಂತ ಮುಂಚೆ ಸ್ವಲ್ಪ ಯೋಚಿಸು. ನನ್ನ ಮನಸ್ಸಿನ ತಾಕಲಾಟದ ನಡುವೆ ಸ್ಥಿತಿಯ ಸ್ಥಾನ ಪಲ್ಲಟವಾಗುತ್ತಿದೆ. ಈಗ ನಾನೇ ಆತ್ಮಹತ್ಯೆ ಮಾಡಿಕೊಂಡರೆ? ಹೌದು, ಆತ್ಮಹತ್ಯೆ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಏಡಿಗಳ ಲಕ್ಷಣ. ಈ ವಿಷಯದಲ್ಲಿ ತೊಡಕಬೇಡ. ಉತ್ತಮ ಬೀಜ ಬಿತ್ತಿದರೆ ಅಲ್ಲಿ ಮುಳ್ಳಿನ ಗಿಡ ಬೆಳೆಯುತ್ತದೆ ಮಗು. ಬಲವಾದ ಗುಲಾಬಿ ಹೂ ಬಿಡುತ್ತದೆ. ಅದರಲ್ಲಿ ಮೊಗ್ಗಾಗಿ ಅರಳಿದ ಹೂ ಶಿವನ ಶಿರವೇರಿ ಪೂಜೆಗೆ ಅರ್ಪಿತವಾಗಿದೆ. ಅಪ್ಪಾಜಿ, ನೀವು ತಿಳಿದುಕೊಂಡಂತೆ ಶೀಲ ಗಿಡದಲ್ಲಿಯ ಮುಳ್ಳಲ್ಲ, ನನ್ನ ಪಾಲಿಗೆ ಬಂಗಾರದ ಹೂ. ಬಂಗಾರದ ಹೂ ಶ್ರೀಮಂತರ ಮುಡಿಯಲ್ಲಿ ಹಣದ ರೂಪ ಹೊಂದಿ ಹೂವಾಗಿ ಅವರ ಮುಡಿಯೇರಿ ಅವರ ಹಿರಿಮೆಯನ್ನು ಹೆಚ್ಚಿಸುತ್ತದೆ ಹೊರತು ಪರಿಸರದಲ್ಲಿ ಮುಗ್ಗಾಗಿ ಅರಳಿದ ಹೂವು ಶಿವನ ಪಾದಕ್ಕೆ ಅರ್ಪಿತವಾಗಿ ಪೂಜೆಗೆ ಮೋಕ್ಷ ಹೊಂದವೆಲ್ಲೋ ಜಗದೀಶ. ನೀನು ನನಗೆ ಮುತ್ತೈದೆ ಮುಡಿಯೇರಿ ಮುತ್ತೈದೆ ಎಂದು ಎತ್ತಿ ತೋರಿಸುವ ಎಲೆ ಮರಿ ಹೂವಿನ ಅವಶ್ಯಕತೆ ನನ್ನ ಮನೆತನಿಕೆ ಇದೆಯೇ ಹೊರತು ನೀನು ತಿಳಿದುಕೊಂಡಂತೆಯೇ ಚಿನ್ನದ ಗಣಿಯಲ್ಲ. ಅಪ್ಪ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನೀವು ಅಪಾರ್ಥವಾಗಿ ತಿಳಿದುಕೊಂಡರೆ ನನ್ನ ಗತಿ. ಜಗದೀಶ, ನಿನ್ನ ಸ್ಥಿತಿ ಗತಿ ದುರ್ಗತಿಯಾಗದಿರಲಿ ಎಂಬುದೇ ನನ್ನ ಆಶೆ. ಶ್ರೀ ಮುತ್ತೈದೆ ಎಂದು ಎತ್ತಿ ತೋರಿಸುವುದು ಚಿನ್ನದ ಸರವಲ್ಲ, ಚಿನ್ನದ ಬಳೆಗಳೂ ಅಲ್ಲ. ಪತಿಯ ಸತ್ತನೆಂದರೆ ಸತಿಯ ಕೊರಳಲ್ಲಿರುವ ಚಿನ್ನದ ಸರ ಅರಿಯುವುದಿಲ್ಲ, ಚಿನ್ನದ ಬಳೆಗಳು ಒಡೆಯುವುದಲ್ಲ. ಅವಳ ಕೊರಳಲ್ಲಿ ಕರೆಮಣಿ ಸರ, ಕೈಯಲ್ಲಿ ಹಸರ ಗಾಜಿನ ಬಳೆಗಳು ಪತಿಯ ಪಾದತಲಕ್ಕೆ ಸೇರುತ್ತದೆ ಹೊರತು ಚಿನ್ನದ ಒಡವೆಗಳಲ್ಲ. ಅವೆಲ್ಲ ಅಲಂಕಾರಕ್ಕೆಂದು ಆಗುವ ಆಭರಣಗಳು ಮಗು. ಹೆಣ್ಣಿನ ಅಣಿಯ ಸಿಂಧೂರ ಶೃಂಗಾರವಲ್ಲ. ಕೊರಳಲ್ಲಿ ನಗುತ್ತಿರುವ ಚಿನ್ನದ ಮಾಂಗಲ್ಯವೂ ಅಲ್ಲ. ಹಣಕ್ಕೆ ಸಮಾನವಾದ ಒಂದು ತರಬಹುದು, ಗುಣಕ್ಕೆ ಸರಿ ಹೋಗುವ ಹೆಣ್ಣು ತರಲು ಸಾಧ್ಯವೇ ಇಲ್ಲ. ಅಸಾಧ್ಯವೆಂಬ ಮಾತಿಗೆ ಸಾಧ್ಯವೆಂದು ಜಂಬ ಕಚ್ಚಬೇಡ ಜಗದೀಶ. ಮದುವೆ ಆಗುವ ತನಕ ಹುಚ್ಚ ಬಿಡಲಿಲ್ಲ, ಹುಚ್ಚ ಬಿಡುವವರಿಗೂ ಮದುವೆ ಆಗಲಿಲ್ಲ. ಹನ್ನಾಗಿ ನಿನ್ನ ಅರೆದ ವಯಸ್ಸಿನ ಮಪ್ಪಿನಿಂದ ದುಡುಕಬೇಡ, ದುಡುಕಿ ಕೆಡಬೇಡ. ಅಪ್ಪ, ನೀವು ಸ್ವಲ್ಪ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನೀವು ಈ ರೀತಿ ದುಡುಕಿದರೆ ನನ್ನ ಮನದ ವೇದನೆ ನಿಮಗೆ ಹೇಗೆ ಅರ್ಥವಾಗುತ್ತದೆ? ಅಪ್ಪ, ಶೀಲವತಿ ಅಪ್ಪ, ಅವಳು ನನ್ನನ್ನೇ ನಂಬಿದ್ದಾಳೆ. ನಾನು ನಂಬಿಕೆಗೆ ದ್ರೋಹ ಬಗೆಯಲೆ, ವಿಶ್ವಾಸಘಾತುಕನಾಗಲೆ, ಕಲಿತವನಾದ ನಾನು ಇಂತಹ ತಪ್ಪು ಮಾಡಲೆ? ಮನುಷ್ಯ ತಿನ್ನುವ ಕೂಲಿಗೆ ಬಡವನಾದರೂ ಕುಲಕ್ಕೆ ಬಡವನಾಗಬಾರದು. ಸಿರಿ ಸಂಪತ್ತನ್ನು ಕಳೆದುಕೊಂಡರೂ ಮಾನವತೆ ಮಾತ್ರ ಕಳೆದುಕೊಳ್ಳಬಾರದು. ನೀನು ಯಾವಲೋ ಕುಲಹೀನಗಳನ್ನು ನೆಂಬಿದ್ದೀಯಾ, ಮದುವೆಯಾಗುತ್ತದಂತ ಮಾತು ಕೊಟ್ಟಿದ್ದೀಯ. ಅಂತ ನಾನು ಕುಲಘಾತಕನಾಗಲಿ ನನ್ನ ವಂಶ ವೃಕ್ಷ ಉತ್ತಮ ಭವಿಷ್ಯದತ್ತ ಸಾಗುವುದೂ ಬೇಡವೇ? ಎಂತ ಕುಲಹೀನ ಮಗ ಹುಟ್ಟಿದನಲ್ಲೊಂದು ಸಂಕಟ ಪಡುವ ಸಮಯದಲ್ಲಿ ವೇದಾಂತ ಹೇಳುವ ಅವಶ್ಯಕತೆಯಲ್ಲ. ಜಗದೀಶ, ಅವಳನ್ನು ಈ ಮನೆಗೆ ತಂದುಕೊಳ್ಳಲು ತಪ್ಪು ಮಾತ್ರ ನಾನು ಮಾಡುವುದಿಲ್ಲ. ಅಪ್ಪ, ನನ್ನ ಹಾಗೂ ಶೀಲಳ ಪ್ರೀತಿಯ ವೃಕ್ಷಕ್ಕೆ ನೀರೆರೆದು ಬೆಳೆಸಿ. ಅಪ್ಪ, ನಿಮ್ಮ ನನ್ನ ಮಸ್ತಕದ ಮೇಲೆ ಸದಾ ಅಪ್ಪ, ನಿಮ್ಮ ಕಾಲಿಡಿದು ಅಪ್ಪ, ನಿಮ್ಮ ಮಗನು ಬದುಕುವುದು ನಿಮಗೆ ಇಷ್ಟವಿಲ್ಲವೇ? ನಿಮ್ಮ ಬಾಳು ಸಂತೋಷದ ಆಗರವಾಗಲಿ ಎಂದು ಅರಸುವುದಿಲ್ಲ.
ಅಪ್ಪ, ನಾನು ಶೀಲವನ್ನು ಬಿಟ್ಟಿರುವುದು ನನ್ನಿಂದ ಸಾಧ್ಯವಿಲ್ಲಪ್ಪಾಜಿ, ಸಾಧ್ಯವಿಲ್ಲ. ಅದು ಮಾತ್ರ ಸಾಧ್ಯವಿಲ್ಲ ಜಗದೀಶ. ನಿನ್ನನ್ನು ಒಬ್ಬನ ಮಗನನ್ನು ಹುಬ್ಬಿನಿಂದ ಬೆಳೆಸಿದ್ದು ತಪ್ಪಾಯಿತು. ನನ್ನ ಮಗ ಶಿಸ್ತಿನ ಸಿಪಾಯಿ ಆಗುತ್ತಾನೆ, ನಮ್ಮ ದೇಶದ ಭವಿಷ್ಯಕ್ಕೆ ನಾಣ್ಯ ಆಡುತ್ತಾನೆ, ನಮ್ಮ ಧರ್ಮದ ರಹಿತನಾಗಿ ಶಿವವೈಶ್ಯದಲ್ಲಿ ಸುಧಾರಕನಾಗುತ್ತಾನೆ ಅಂತ ನಾನು ಕಟ್ಟಿದ ಕನಸಿನ ಅರಮನೆ ಹೆಣ್ಣಿನ ಯಾವ ಒಬ್ಬ ಸಿಡಿಮದ್ದನ್ನಿಟ್ಟು ಮುಚ್ಚನೂರು ಮಾರಿಯಲ್ಲೋ ಕೊಲಗಾತಕ. ನೀವು ತಿಳಿದುಕೊಂಡಂತಹ ಶಿಸ್ತಿನ ಸಿಪಾಯಿ ಆದರೆ ಅದಕ್ಕೆ ಅರ್ಥವೇ ಇಲ್ಲ. ಶಿಸ್ತು ಶಿಕ್ಷಣದ ಹೆಪ್ಪಾಗಿರುತ್ತೆ. ಆ ಶಿಕ್ಷಣದಲ್ಲಿ ನಾವು ಕಲಿಯೋ ಧರ್ಮ ಮನೋಧರ್ಮ. ಆ ಧರ್ಮದ ವಿರುದ್ಧ ಸಾಗುವ ಇಚ್ಛೆ ನನಗಿಲ್ಲ. ಜಗದೀಶ, ಶಿಕ್ಷಣದಲ್ಲಿ ಕಲಿಬೇಕಾದ ನೀತಿ ಒಂದಿದೆ, ಅದೇ ಮಾನವತೆ. ಮಾನವತೆಯ ಮನೋಧರ್ಮ ಅಡಕವಾಗಿರುತ್ತದೆ. ನೀನು ಮಾನವತೆಯನ್ನೇ ಕಲಿತಿಲ್ಲ, ತಿಳಿದವನನ್ನ ಜಿಗಿದಾಡುವುದರಲ್ಲಿ ಯಾವ ಅರ್ಥವೇ ಇಲ್ಲ. ಹಾಗಾದರೆ ನಿಮ್ಮ ಅಂತಿಮ ತೀರ್ಮಾನ? ನಿಮ್ಮಪ್ಪ ನಾನು ಆಡಿದ ಮೇಲೆ ಒಂದೇ ಮಾತು, ಮಾತೆ ಮುತ್ತು, ಮಾತೆ ಮುತ್ತು. ಅದು ನನ್ನ ಮನೋಧರ್ಮಕ್ಕೆ ವಿರುದ್ಧವಾದರೆ ಅಪ್ಪಾಜಿ, ಇಲ್ಲಿಯವರೆಗೂ ನಾನು ನಿಮಗೆ ಕೊಟ್ಟ ಗೌರವ ಉಳಿಸಿಕೊಳ್ಳುವ ಯೋಚನೆ ಮಾಡಿ. ಇಲ್ಲವಾದರೆ ಏನು ಮಾಡುತ್ತೆ? ಜಗದೀಶ, ಪೋಷಕ ಎಂಬ ಕಲೆಗಾರ ಮಕ್ಕಳು ಎಂಬ ಶಿಲೆಯನ್ನು ತನ್ನ ಬುದ್ಧಿ ಚಾತುರ್ಯದಿಂದ ಉತ್ತಮ ಮೂರ್ತಿಯನ್ನಾಗಿ ಮಾಡಿ ಅರ್ಪಿಸಿದರೆ ಆತನನ್ನು ಮಾನವನನ್ನುತ್ತಾರೆ, ಇಲ್ಲವಾದರೆ ಮಾನವ ಪಶುವನ್ನುತ್ತಾರೆ. ಅರ್ಥವಾಯಿತೆ? ಅಪ್ಪಾಜಿ, ಪೋಷಕ ಹಾಗೂ ಜಾತೀಯತೆಯ ಪರಿಸರದಲ್ಲಿ ಪೂರ್ವಭಾವಿ ಸಿದ್ಧತೆ ಹೊಂದಿದ ನಿಮ್ಮಂತಹ ತಂದೆ ತಾಯಿಗಳು ಜಾತ್ಯತೀತ ರಾಷ್ಟ್ರವೆಂಬ ಗುಡಿಯ ರಾಷ್ಟ್ರ ವಿರೋಧಿ ಗುಂಪಿನ ನಾಯಕರಾಗುತ್ತಾರಂತ ನಾ ತಿಳಿದುಕೊಂಡಿದ್ದೇನೆ. ಹುಚ್ಚು ಬಾಯಿ ಅದಕ್ಕೆ ಪ್ರಸಂಗಿ. ನಿಮ್ಮಂತ ಅವಿವೇಕ ಮಕ್ಕಳ ಭವಿಷ್ಯಕ್ಕೆ ಹಣ ಕೊಡಿ ಯಜಮಾನ ಕಲ್ಲರಿಗಿಂತಲೂ ಜಾಣ ಅಂತ ತಿಳಿದುಕೊಂಡಿದ್ದೇನೆ. ಅಪ್ಪಾಜಿ, ಹೆಚ್ಚಿಗೆ ಮಾತನಾಡಿದರೆ ನಾಲಿಗೆ ಸೇರಿ ಬಿಟ್ಟರು. ಹುಷಾರ್. ನೀವು ಏನೇ ಹೇಳಿದರೂ ಶೀಲಳೆ ನನ್ನ ಬಾಳ ಸಂಗ, ಅವಳೇ ನನ್ನ ಜೀವನದ ಉಸಿರು. ಅರ್ಥಾರ್ಥ ನಿಮ್ಮ ಮನೆಯ ಸೊಸೆ. ಜಗದೀಶ, ನೀನು ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ್ದೀಯ, ನಿನಗೆ ಇಷ್ಟು ಕೊಪ್ಪೆ. ನಾನು ನಿಮ್ಮಪ್ಪ, ನನಗೆ ಸ್ವಲ್ಪ ಸ್ವಾಭಿಮಾನ ಅನ್ನೋದು ಇದೆ. ಶೀಲಾ ನನ್ನ ಮನೆಗೆ ಸೊಸೆಯಾಗಿ ಬಂದಳೆಂದರೆ ಅಲ್ಲಿ ನೀನು ನಿನ್ನ ವೆಚ್ಚದವಳಿರಬೇಕು ಒಂದು, ಇಲ್ಲ ನನ್ನ ಹೆಣ ಬೀಳಬೇಕು ಒಂದು. ನಿನ್ನಿಷ್ಟ. ಅವಳನ್ನು ಬಿಟ್ಟಿರುವುದು ನನ್ನಿಂದ ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ನನಗೂ ಅಷ್ಟೇ ಕಣೆ, ನಿನ್ನನ್ನು ಕಳೆದುಕೊಂಡು ಬದುಕಿಬಿಚ್ಚೆ ನನಗೂ ಇಲ್ಲ. ವಿನಾಶಕಾಲೆ ವಿಪರೀತಿ ಬುದ್ಧಿ, ಹೆಣ್ಣು ಮಾಯೆ, ಗಂಡು ಅವಳ ಅನುವಾಯೆ. ಜಗದೀಶ, ನೀನು ನನ್ನ ಆಶಾಜ್ಯೋತಿಯಾಗಬೇಕು, ಅಮರಾಜ್ಯೋತಿಯಾಗಬೇಕು. ನೀನು ನಿನ್ನ ಹೆಣ್ಣರ ಮಕ್ಕಳ ನಗು ನಗುತ್ತ ನಂದ ಗೋಕುಲದಂತಿರುವ ನಿನ್ನ ಸಂಸಾರವನ್ನು ನನ್ನ ಕಣ್ಣು ತುಂಬ ನೋಡಬೇಕೆಂಬುದೇ ನನ್ನ ಆಸೆ. ಜಗದೀಶ, ತಂದೆ ತಾಯಿಗಳನ್ನೇ ಕಳೆದುಕೊಂಡು ತಪ್ಪನೆಯಾದ ನನ್ನ ತಂಗಿಯ ಮಗಳು ಜಾರಿಗೆಯನ್ನು ನಿನ್ನ ತಂದುಕೊಳ್ಳುತ್ತೇನೆಂದು ಮಾತು ಕೊಟ್ಟಿದ್ದೇನೆ. ಈ ಮಾತನ್ನು ನಡೆಸಿಕೊಡುವಿಯಪ್ಪ. ಇವು ನಿನ್ನ ಕೈಗಳಲ್ಲ, ಕಾಲಂದಿಡುವ ಚೆಲೆ. ಅಪ್ಪಾಜಿ, ಈ ಕೊನೆಯ ಆಸೆ ನಡೆಸಿಕೊಡುವ ಕುಲಪುತ್ರ ನೀನಾಗಬೇಕು. ಜಾನಕಿಯ ನಿನ್ನ ಹೆಂಡತಿ ಆಗಬೇಕು ಒಂದು, ಇಲ್ಲ ನನ್ನ ಅಂತಿಮ ಸಂಸ್ಕಾರಕ್ಕೆ ಸಿದ್ಧ ಮಾಡಬೇಕು ಒಂದು. ತೀರ್ಮಾನ ನಿನ್ನ ಪಾಲಿಗೆ ಬಿಟ್ಟಿದ್ದು. ಅಪ್ಪಾಜಿ, ದುಡುಕಬೇಡಿ ಅಪ್ಪಾಜಿ, ದುಡುಕಬೇಡಿ. ನಿರ್ಧಾರ ಬದಲಾಗದ ಜಗದೀಶ, ತೀರ್ಮಾನ ನಿನ್ನ ಪಾಲಿಗೆ ಬಿಟ್ಟಿದ್ದು. ಅಪ್ಪಾಜಿ, ಒಂದು ಕಡೆ ಶೀಲಾ ಎಂಬ ಹೆಣ್ಣಿನ ವ್ಯಾಮೋಹ, ಇನ್ನೊಂದು ಕಡೆ ಪಿತೃವಾತ್ಸಲ್ಯ. ನಾನೀಗ ಯಾವುದನ್ನು ತ್ಯಾಗ ಮಾಡಬೇಕು? ಶೀಲಾ, ಶೀಲಾ,
ನಾನು ನಿನ್ನ ಮದುವೆಯಾಗಲ್ಲ ಎಂದು ಯಾವ ಬಾಯಿಂದ ಹೇಳಲಿ? ಶೀಲಳೆ ಬೇಕೆಂದು ಹಠ ಹಿಡಿದರೆ ಅಪ್ಪಾಜಿ ಬದುಕಿ ಉಳಿಯುವುದು. ಈಗ ನಾನು ಏನು ಮಾಡಲಿ? ಒಂದು ಹೆಣ್ಣಿಗಾಗಿ ತಂದೆಯನ್ನ ಬಲಿ ಕೊಟ್ಟ ನಾ ಮಾರ್ತ ಎಂದು ಜನರಾಡುವ ನುಡಿಗೆ ತಲೆ ತಗ್ಗಿಸಬೇಕಾದ ಅಪ್ಪಾಜಿಯ ಮಾತಿಗೆ ಕಟ್ಟು ಬಿದ್ದು ಸೀರವನ್ನು ಮರೆತರೆ, ಅವಳನ್ನು ಈ ಸ್ಥಿತಿಯಲ್ಲಿ ಕೈ ಬಿಟ್ಟರೆ, ನಾನೊಂದು ಹೆಣ್ಣನ್ನು ನೆಂಬಿಸಿ ದ್ರೋಹವೆಸಗಿ ಪಾಪಕ್ಕೆ ಗುರಿಯಾದ. ಹೌದು ಹೌದು, ನಾನು ಮಾನವನಾಗದೆ ನಾನೊಬ್ಬ ಕಾಮುಕನಾಗತ್ತೆ. ಈ ಎಲ್ಲ ತೀರ್ಮಾನವನ್ನು ಅಪ್ಪಾಜಿ ನನ್ನ ಪಾಲಿಗೆ ಬಿಟ್ಟು. ಈಗ ನಾನು ಏನು ಏನೇ ಆಗಲಿ, ಸೀಲವೇ ನನ್ನ ಬಾಳ ಸಂಗಾತಿ. ಇದೇ ನನ್ನ ಕೊನೆಯ ನಿರ್ಧಾರ. ನೋಡ, ಗಾಢವಾಗಿ ಯೋಚಿಸು. ನಿನಗೆ ಆಸೆಗಳ ನೂರಾರಿಗಿದ್ದರೂ ಚಿಂತೆ ಮಾತ್ರ ಒಂದೇ, ಅದೇ ಶೀಲಳ ಕೈ ಹಿಡಿಯುವುದು. ಹಾಗೇನಾದರೂ ಮಾಡಿದರೆ ನಿನ್ನ ತಂದೆಯ ಶವ ಸಂಸ್ಕಾರಕ್ಕೆ ಸಿದ್ಧತೆ ಮಾಡು. ಸಾವಿರಾರು ಹೆಂಡತಿಯನ್ನು ತರಬಹುದು. ನಿನ್ನ ಜನ್ಮಕ್ಕೆ ಕಾರಣವಾದ ಮಾತು ಪುತ್ರರನ್ನು ತರಲು ಸಾಧ್ಯವೇ? ಹುಚ್ಚ, ಇರುವರೆಗೂ ಜನತೆಗೆ ಹೊಂದಿಕೊಂಡು ಹೋಗು. ದೂರದ ಬೆಟ್ಟ ನೋಡಲು ಸುಂದರ. ನಿನ್ನ ತಂದೆಯ ಮಾತು ನಡೆಸು. ಪಡೆದುಕೊಂಡು ಬಂದದ್ದು ಉಣ್ಣಬೇಕು. ನೋಡ, ದುಡಿದುದು ಅಲ್ಲ. ನಿನ್ನ ಶೀಲಳ ಬಗ್ಗೆ ಚಿಂತಿಸಬೇಡ. ಅವಳನ್ನು ಮರೆತು ಬಿಡು. ಅವಳಿಗೆ ನಿನ್ನ ಮುಖ್ಯ ತೋರಿಸಬೇಡ, ಮುಖ ತೋರಿಸಬೇಡ. ಮುಂದೇನಾಗುವುದೋ ಕಾದು ನೋಡು. ನಿಮ್ಮಪ್ಪ ಇಷ್ಟಪಟ್ಟವಳೊಂದಿಗೆ ಮದುವೆ ಮಾಡಿಕೋ. ನಿಮ್ಮಪ್ಪ ಇಷ್ಟಪಟ್ಟವಳೊಂದಿಗೆ ಮದುವೆ ಮಾಡಿಕೋ. ಅಪ್ಪಾಜಿ, ಅಪ್ಪಾಜಿ, ಸೀನಾ, ಸೀನಾ, ವಿಧಿ ಬರಹವೇ ಒಂದು, ವಿಧಿ ಬರಹವೇ ಒಂದು, ನನ್ನ ಆಸೆಗೆಲ್ಲ ಮಣ್ಣಾಗೆಂದು, ನನ್ನ ಆಸೆಗೆಲ್ಲ ಮಣ್ಣಾಗೆಂದು. ಅದೆಷ್ಟು ದಿಶಕ್ಕೆ ಏನ್ ಬಿಸಿಲು! ಓ ಮೈ ಗಾಡ್! ಹೊತ್ತು ನೆತ್ತಿಗೇರಿ ಆ ಸೂರ್ಯನ ಕಿರಣದಿಂದ ಈ ನೆತ್ತಿ ಕಾಯತೊಡಗಿದೆ. ಅಲ್ಲಿರುವ ಆ ದೊಡ್ಡ ಹೂವು ಸಣ್ಣ ಹೂವು ಒಂದು ಕಡೆ ಸೇರಿ ಒಂದಕ್ಕೊಂದು ಮುತ್ತು ಕೊಡುವ ಈ ಸುಂದರವಾದ ಸಮಯದಲ್ಲಿ ಒಂದು ವೇಳೆ ನನ್ನ ಪ್ರೀತಿಯ ಜಗನ್ನಾಥ ಏನಾದರೂ ಇದ್ದಿದ್ರೆ ಅವರನ್ನ ಗಟ್ಟಿಯಾಗಿ ತಕ್ಕೊಂಡು ಪ್ರೀತಿಯಿಂದ ಮುತ್ತು ಕೊಟ್ಬಿಡ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಇಷ್ಟೊತ್ತಾದ್ರೂ ನನ್ನ ಜಗನ್ನಾಥ್ ಏನೋ ಬದಲೇ ಇಲ್ವೇ. ಛೇ!
ಆದ್ರೂ ಈ ಹಾಳಾದ ಗಂಡಸರನ್ನ ಯಾರು ನಂಬಲೇಬಾರ್ದು. ಛೇ, ಒಮ್ಮೆ ಬಾರೋ ಒಮ್ಮೆ ಬಾರೋ ಚೆಲ್ಲಿ ನೀನಿದ್ದರು, ಒಮ್ಮೆ ಬಾರೋ ಒಮ್ಮೆ ಬಾರೋ ಬೇಗ ಹೇಗಿದ್ದರು, ಮಳೆ ಸುರಿಯುವ ಸೂಚನೆ ಶುರುವಾಗಿದೆ ಶುರುವಾಗಿದೆ, ಜೊತೆಯಲ್ಲಿ ನೆನೆಯಲು ನಲ್ಲನೆ ಮನಸ್ಸಾಗಿದೆ ಹುಡುಕಾಡಿದೆ ಹುಡುಕಾಡಿದೆ. ಗಂಡಸರನ್ನು ಹೆಂಗಸರ ನಂಬದೇ ಹೋದರೆ ಪ್ರಾಪಂಚಿಕ ಜೀವನಕ್ಕೆ ತೆರೆಯಬೇಕಾಗುತ್ತದೆ. ಗಂಡು ಹೆಣ್ಣಿನ ಸಮಾಗಮವೇ ಈ ಜಗದ ಜನತೆಯ ಹುಟ್ಟಿನ ಗುಟ್ಟು. ಹುಟ್ಟಿನ ಗುಟ್ಟರಿಯದ ಕುರಿ ದಾರಿ ತಪ್ಪಿ ಬಂದಂತೆ ಕಾಣುತ್ತದೆ. ಮಿಸ್ಟರ್ ಪ್ರತಾಪ್, ಗಂಟೆ ಹೆಣ್ಣು ಸಿಕ್ಕಿದೆ ಎಂದು ಹುಟ್ಟಿನಿಂದ ಮಬ್ಬಿನ ಪೌರುಷವನ್ನು ತೋರಿಸಬೇಡ. ಒಂದು ಹೆಣ್ಣು ನಿನ್ನಂತಹ ಷಂಡರ ಗುಂಡಿಗೆಗೆ ಎಂಟನೆಯ ಬಂಟನ ಮುಂದೆ ಗಂಡನನ್ನು ಉಚ್ಚರಿಸುವ ನಿನ್ನಂತ ಬಂಡ ಹೆಣ್ಣಿನ ಗಂಡನಿಗೆ ಮೆಚ್ಚಬೇಕಾದ್ರೆ ಹೆಣ್ಣು ಪ್ರಕೃತಿಗೆ ಸಿರಿ. ಈ ಹಸಿರಿನ ಹೂ ಬರುವ ಸಿರಿಯ ಏಕಾಂತದಲ್ಲಿಯೇ ನನ್ನನ್ನು ಕುರಿ ಎಂದು ಕರೆದ ನಿನ್ನನ್ನು ಮರೆಯಲು ಸಾಧ್ಯವೇ? ನೆವರ್ ಸುಮಿತ್ರ, ನೆವರ್. ನೀ ಅಂದು ಕಾಲೇಜಿನಲ್ಲಿ ಮಾಡಿದ ಕಪಾಲ ಮೋಕ್ಷ, ನಾನಿಟ್ಟ ಶೇಡಿಗೆ ಶ್ರೀರಾಕ್ಷ. ಕೆಣಕಿದರೆ ಮತ್ತೆ ಅದು ಸಾಧ್ಯವಿಲ್ಲ ಎಂದು ಭಾವಿಸುವುದು ನಿನ್ನ ತಪ್ಪು ಕಲ್ಪನೆ. ಅಂದು ಕೇವಲ ಈ ನನ್ನ ಕೈಯಿಂದ ಕಪಾಳ ಮೋಕ್ಷವಾಗಿತ್ತು. ಮತ್ತೆ ನನ್ನನ್ನು ಕೆಣಕಿದ್ದೆ ಆದ್ರೆ ನನ್ನ ಎಡಗಾಲಿನ ಚಪ್ಪಲಿಂದ ಮೋಕ್ಷವಾದೀತು. ನಾ ರಚಿಸಬೇಕೆಂದಿರುವ ನಾಟಕದ ಮೊದಲನೇ ದೃಶ್ಯದಲ್ಲಿ ನಿನ್ನ ಬಾಯಿಂದ ನಿನ್ನ ನಾಯಕನಿಗೆ ನುಡಿಗಳ ಬಾಣ. ನೀನು ನನ್ನೊಂದಿಗೆ ಒಂದು ರಾತ್ರಿ ಕಾಲ ಕಳೆಯಲು ಎಷ್ಟು ಬೇಕು ಹಣ? ಮುಂದೆ ಮಾತನಾಡಿದರೆ ಬೀಳುತ್ತದೆ ನಿನ್ನ ಹೆಣ. ಒಂದು ಹೆಣ್ಣು ಈ ಭಾರತದ ಆರ್ಯ ನಾರಿ. ಅವಳ ಮನಸ್ಸೇನಾದ್ರೂ ನೊಂದು ಕೇಳಿದ್ದೆ ಆದ್ರೆ ಅದರ ಕಾಡ್ಗಿಚ್ಚಿನಲ್ಲಿ ನಿನ್ನಂಥವರ ದಹನವಂತೂ ಖಂಡಿತ. ನಾನೊಬ್ಬಳು ಶೀಲವತಿ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನನ್ನಂತಹ ಶೀಲವತಿಯ ಹಿಂದೆ ತಿರುಗದ್ದೆ ಆದ್ರೆ ನೀನು ಮನುಷ್ಯ ಆಗಲ್ಲ, ಹೇಸಿಗೆ ತಿನ್ನುವ ಹಂದಿ ಆಗ್ತೆ ಅಷ್ಟೇ. ಪುರಾಣದ ಪುಟಗಳನ್ನು ತಿರುವಿ ಹಾಕುವ ತಿಳಿಗೇರಿ ಹೆಣ್ಣು, ಜಗನ್ನಾಥನ ದೇಹ ಸುಖವೊಂದನ್ನು ಬಯಸುವ ನಿನಗೆ ನಿನ್ನ ಶೀಲದ ಬೆಲೆ ಬೇರೆ ಕೇಡು. ಕೇಡು ಈ ನಾಡಿಗೆ ತಪ್ಪಲಿಲ್ಲ. ನಿನ್ನಂತಹ ಕುಡಲೆ ನನಗಿನ್ಯಾವ ಲೆಕ್ಕ? ಹಿಂದೆ ನಿನ್ನ ಶೀಲಹರಣ ಮಾಡಿ ಹಂದಿ ಎಂದು ಉದ್ಗರಿಸಿದ ನಿನ್ನ ತುಟಿಗಳನ್ನು ಕಚ್ಚಿ ರುಚಿ ನೋಡಬೇಕೆಂಬುದೇ ನನ್ನ ಛಲ. ಈ ಪವಿತ್ರವಾದ ದೇಶದ ಪವಿತ್ರವಾದ ನಾರಿ. ಅವಳ ಮನಸ್ಸೇನಾದ್ರೂ ನೊಂದು ಕೆರಳಿದ್ದೆ ಆದ್ರೆ ಅದರ ಕಾಡ್ಗಿಚ್ಚಿನಲ್ಲಿ ನಿನ್ನಂತಹ ಕಾಮುಕರ ದಹನವಂತೂ ಖಂಡಿತ. ಬೈದಿ ಬೈ ಮಿಸ್ ಸುಮಿತ್ರ, ಮಾತಿನಲ್ಲಿ ಒತ್ತು ಕಳೆದರೆ ಒತ್ತು ಹೋಗುತ್ತದೆ ಹೊರತು
ನನ್ನ ನಿನ್ನ ಮಿಲನವಾಗುವುದಿಲ್ಲ. ಬೇಡಹರಣ ಮಾಡಬೇಡ ಮರುಳೆ, ನಿನ್ನಂಗ ಸುಖ ಸವಯುವ ತರಹಾರ. ಬೇಡ ಪ್ರತಾಪ್, ದಯವಿಟ್ಟು ಬೇಡ. ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ಮುತ್ತೈದೆ ಆಗ್ಬೇಕು, ಪತಿವ್ರತೆಯಾಗಿ ಮುತ್ತೈದೆಯಾಗಿ ಗಂಡನ ಮಡಿಲಿಗೆ ತಲೆ ಕೊಟ್ಟು ನಗು ನಗುತ್ತಾ ಸಾಯಬೇಕು ಅಂತ ನೂರಾರು ಕನಸುಗಳನ್ನೇ ಕಟ್ಟಿಕೊಂಡ ನನ್ನಂಥವಳನ್ನು ಕೆಣಕುವುದು ಒಂದೇ, ನಿನ್ನ ಓಣಿಯಲ್ಲಿ ಬೆಂಕಿ ಕಟ್ಟಿಕೊಳ್ಳುವುದು ಒಂದೇ. ಸೋಮತ್ರ, ಮುಂದೆ ಯುದ್ಧ ಹೆಚ್ಚು ಹಿಂದಕ್ಕೆ ತೆಗೆಯುವುದನ್ನು ಛಾಯಮಾನಕ್ಕೆ ಬಂದಿಲ್ಲ. ಕಾಳ ಸರ್ಪನ ಕೆಣಕುವುದು ಒಂದೇ, ಈ ಪ್ರತಾಪನ ಕೆಣಕುವುದು ಒಂದೇ. ನಿನ್ನ ವೇದಾಂತ ಕೇಳುವ ಹವ್ಯಕಿ ನಾನಲ್ಲ. ಬಾ ಸುಮ್ಮನೆ. ಅಯ್ಯೋ ಪಾಪಿ, ಕೈ ಮುಗಿದು ಕೇಳಿಕೊಂಡರೂ ನಿನಗೆ ಕರುಣೆ ಇರವೇನು? ನೀನೊಂದು ಬೀದಿಯ ಹುಚ್ಚು ನಾಯಿ, ನಿನಗೆ ಮಾನವೀಯತೆ ಎಂಬುದೇ ಇಲ್ಲ. ಮಾನವೀಯತೆ ಮಾನ ಎಂಬುದಿದ್ದರಲ್ಲವೇ ಮಾನವೀಯತೆ? ಅದು ಎಂದೋ ಸೂಳೆಯರ ಮನೆಯ ಸೊತ್ತಾಗಿದೆ. ನಿಮ್ಮಂತವರು ಕಿರಿಚಿ ಅರಿಚಲು ಬಿಟ್ಟು ಹೋದ ಶಬ್ದಾಲಂಕಾರವಷ್ಟೇ. ಸುಮ್ಮನೆ ಕಿರಿಚಬೇಡ, ಕಿರಿಚಿ ಕೆಡಬೇಡ. ಮಿಸ್ಟರ್ ಪ್ರತಾಪ್, ಮಾನವೀಯತೆ ಎಂಬುದು ಯಾರಪ್ಪನ ಮನೆಯ ಸ್ವತ್ತಲ್ಲ. ಒಂದು ಹೆಣ್ಣು ಈ ಭೂಮಿಯಲ್ಲಿ ಪತಿವ್ರತೆ ಎಂಬ ಕಳಸವನ್ನೇ ಇಟ್ಟುಕೊಂಡಿದ್ದಾರೆ. ಅದನ್ನೇನಾದ್ರೂ ಮುಟ್ಟಲು ಪ್ರಯತ್ನ ಪಟ್ರೆ ಅನ್ಯಾಯವಾಗಿ ಸೊಟ್ಟ ಬೂದಿಯಾಗ್ತೀಯ. ಮೈ ಡಿಯರ್ ಬ್ರದರ್. ಬ್ರದರ್ ಮೀನ್ಸ್ ಅಣ್ಣ. ಅಣ್ಣ ಎಂದೊಡನೆ ತಣ್ಣಗಾಗುವುದೇನೆ ಕಾವೇರಿದ ಕಾಮ. ಓಹೋ, ಮನೋಧರ್ಮದ ಮಾತು ಬೇರೆ ಕೇಳು. ಅದು ರಾಜಕೀಯ ದುಶ್ಚಾಚರಣದ ಭಾಷಣದ ಸತ್ತು. ಸುಮ್ಮನೆ ಹೊತ್ತು ಕಳೆಯಬೇಡ ರುಕ್ಮಿಣಿ. ಹೌದೌದು, ನಾನೇನೋ ರುಕ್ಮಿಣಿ, ಆದ್ರೆ ಈಗಾಗ್ಲೇ ನನ್ನ ಕೃಷ್ಣ ಬರೋ ಹೊತ್ತಾಯ್ತು. ಸುಮ್ಮನೆ ಜಾಗ ಖಾಲಿ ಮಾಡೋ ಕಾಮ ಕಾವೇರಿದ ಕೋಣ. ಇದೇ ಪ್ರಕೃತಿಯ ಸುಂದರ ಸ್ವರ್ಗದ ತಾಣ. ಬಿಡಬೇಡ ನಿನ್ನ ಮಾತಿನ ಬಾಣ. ನಿನ್ನ ಬಗ್ಗೆ ಕಟ್ಟಿದ ಆಸೆ ನಿರಾಸೆಯಾದರೆ ನೀನಾಗುವೆ ಮಾದರಿ. ಮತ್ತೆ ನೀನಾಗಲಾರೆ ಈ ಸಮಾಜಕ್ಕೆ ಮಾದರಿ. ಒಂದು ಹೆಣ್ಣು ಉಳಿದರೆ ಮಲ್ಲಿಗೆಯ ದಂಡೆ, ಅದೇ ಹೆಣ್ಣು ಕೆರಳದ್ದೇ ಆದ್ರೆ ಬೆಂಕಿಯ ಉಂಡೆ. ಕಂಡವರ ಕಾಲ ತೆಗೆಯುವ ಕತ್ತೆ. ಬರೀ ಮಾತಾಡಿದ್ದ ವಿನ ಕೃತಿಯಾಗಲಿಲ್ಲ. ಎಲೆ ಕಾಮದ ಗೊಂಬೆ, ಈ ಕಾಡಡಿಯಲ್ಲಿ ನೀನು ಬೆಂಕಿಯ ಹುಂಡೆಯಲ್ಲ, ಸೂರ ಎಂಬ ಸೊಲ್ಲನ್ನು ಒತ್ತು ತಿರುಗುವ ರಂಡೆ. ಎಲ್ಲವೋ ಗಂಡದಿಯ ಗಂಡೆ, ಶ್ರೀಮಂತಿಕೆ ಗುಂಡೆ. ಅವತ್ತೇ ನನಗೆ ಗೊತ್ತಿತ್ತು ನೀನೊಂದು ಕಲಿತ ಕತ್ತೆ ಅಂತ. ಕತ್ತೆಗೇನ್ ಗೊತ್ತು? ಕಸ್ತೂರಿ ವಾಸನೆ. ಅರೆತಗೆಟ್ಟವರಿಗೇನು ಗೊತ್ತು ಗಣತೀತಗಳ ಘನತೆ? ಹೆಣ್ಣು ಹೆಣ್ಣಾಗಿ ಉಳಿದುಕೊಂಡು ಹೆಣ್ಣುತನದ ಗುಣವೇನೆಂದು ಅರಿತಾಗ ಮಾತ್ರ ಹೆಣ್ಣು ಚಿನ್ನ. ನೀನು ಚಿನ್ನ ಅಲ್ಲವೇನಲ್ಲ ಅಲ್ಲ. ಬಂದ ಹಾಗೆಲ್ಲ ಮಾತನಾಡ್ತೀಯೇನೋ ರಾಸ್ಕಲ್. ಮುಚ್ಚು ಬಾಯಿ. ಇನ್ನೊಂದು ಮಾತನ್ನಾಡಿ ನನ್ನ ಮೈಯನ್ನು ಮುಟ್ಟತೆ ಆದ್ರೆ ಕಾಲಲ್ಲಿರೋ ಎಡಗಾಲಿನ ಚಪ್ಪಲಿ ಕೈ ಬರ್ತೆ. ಬಿ ಕೇರ್ಫುಲ್. ನನ್ನ ಕೆನ್ನಿಗೆ ಕೈ ಮಾಡುವಷ್ಟು ಧೈರ್ಯ ಬಂದಿದ್ದೇನೆ ಬಡಿವಾರದ ಹೆಣ್ಣೆ. ಯಾರಲೇ ನೀನು? ನಿನ್ನ ಪಾಲಿನ ಯಮ, ಏನುವೆ ಹಳ್ಳಿಯ ಗಾಮ. ಹೆಣ್ಣು ಮಹಾಭಾರತದ ಧರ್ಮ. ಧರ್ಮವನ್ನು ಕೆಣಕುವಷ್ಟು ಧೈರ್ಯವೇನು ನಿನಗೆ? ಬರೀ ಹೆಣ್ಣಲ್ಲ,
ಕಣ್ಣಿಗೆ ಕೈ ಹಾಕಿ ಕಿತ್ತುವ ಪರಮವೀರ ಈ ಪ್ರತಾಪ್ ಎಂಬುದನ್ನು ಮರೆಯದಿರು. ಸುಮಿತ್ರಾ ತಾಯಿ ಕಟ್ಟಿದ ಹೆಂಡತಿಯಲ್ಲ. ತಾಳಿ ಕಟ್ಟಿದರೆ ಹೆಂಡತಿ ಅಂತಾರೆ, ಕಟ್ಟದಿದ್ದರೆ ಪ್ರೇಯಸಿ ಅಂತಾರೆ. ಆ ನನ್ನ ಪ್ರೇಯಸಿ ಸುಮಿತ್ರಾ ಬಗ್ಗೆ ಮಾತನಾಡಿದರೆ ತೋಳನ ಕೈಯಲ್ಲಿ ಕುರಿಯ ಗತಿ ಏನು ಅಂತ ಗೊತ್ತಿರಬೇಕಲ್ಲ. ಕುರಿಯವೋ ಕಿರುಬ, ನೀನು ಎಷ್ಟು ಅರಿಚಿದರೂ ಕಿರಿಚಿದರೂ ಈ ಕಾಡಿನ ಕೂಗೆ ಆಗುವುದು. ನನ್ನನ್ನು ಕೆಣಕುವುದು ತರವಲ್ಲ. ಬೆಂಕಿಯನ್ನು ಮುಟ್ಟಿ ಕೈ ಸುಟ್ಟುಕೊಂಡಾದರೆ ಬೆಂಕಿಯ ಬೆಲೆ ಬೇಳೆ ಏನೆಂದು ಗೊತ್ತಾಗುತ್ತದೆ. ಸುಮಿತ್ರಾ ಎಂದಿದ್ದರು ನನ್ನವಳೇ. ತಾಯಿಯ ಪಕ್ಕದಲ್ಲಿ ನಾಯಿಯಂತೆ ಮಲಗಿ ನಾಯಿಯಂತೆ ವರ್ತನೆ ಮಾಡೋ ನಿಮ್ಮಂತ ತಾಯಿ ಗಂಡರಿಗೆ ಗಂಡು ಅನ್ನೋದಕ್ಕಿಂತ ತಾಯಿ ಗಂಡಂತ ಕೈಯೋದ ಎಷ್ಟೋ ಮೇಲು. ನಿನ್ನ ದರ್ಪ ನಡೆಸಬೇಡ. ದಪ್ಪ ದೌರ್ಜನ್ಯ, ಅಧಿಕಾರ, ಅಂತಸ್ತು, ಶ್ರೀಮಂತರ ಮನೆಯ ಪುನಾದಿ ಕಳೆ ಬಚ್ಚ. ಅಂತಹ ಪುನಾದಿಗೆ ಒಂದೇ ಒಂದು ಸಿಡಿಗುಂಡು ಹಾಕಿ ನಿನ್ನ ಅಂತಸ್ತನ್ನೇ ಕೆಳುವ ಸಿಡಿ ಕಂಡುಕೊಳ್ಳುವ ಬಚ್ಚ. ಸಭಾಷ್ ಬೇಟೆ ಸಭಾಷ್. ನನ್ನಂತಹ ಬೇಟೆಗಾರನಿಗೆ ನಿನ್ನಂತಹ ಬೇಟೆಯ ಅವಶ್ಯಕ. ಹುಲಿಯ ಗುಹೆಯಲ್ಲಿ ಹುಲಿ ಹುಡುಕಿ ಬೇಟೆ ಆಡುವ ಧೀರ ಈ ಪ್ರತಾಪ್. ಹುಲಿ ಎಂದು ಗೊತ್ತಿದ್ದರೂ ಇಲಿಯಂತೆ ವರ್ತನೆ ಮಾಡೋ ನಿನ್ನ ಗಂಡನಿಗೆ ಗುಂಡಾಕೋ ಸಿಡಿ ಕಂಡುಕೊಳ್ಳೋ ನಾನು. ನಿನ್ನಂತವರ ಪಾಲಿಗೆ ಚಂಡ ಪ್ರಚಂಡ, ಪುಂಡರಿಗೆ ಕಂಡ ಈ ಗಂಡು. ಈ ಚಕ್ಕನ್ನು ಬಗ್ಗು ಬಡಿಯ ಕಲೆ ನನಗೆ ಗೊತ್ತಲೇ ಕುತ್ತೆ. ಈ ಜಗ್ಗನ್ನು ಬಗ್ಗು ಬಡಿಯೋಕೊಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಹುಟ್ಟುವುದು ಇಲ್ಲ. ಚಾಲೆಂಜ್ ಚಾಲೆಂಜ್ ಪ್ರತಾಪ್, ಚಾಲೆಂಜ್. ತಾಳ ತಪ್ಪಿ ಹೋಯಿತು ಬಾರೆ. ನಿನ್ನನ್ನು ನನ್ನ ಪಂಜರದಲ್ಲಿ ಹಿಡಿದಿಡುವುದು ಒಂದೇ ನನ್ನ ಕಲೆ. ಐ ಆಮ್ ಸೊ ಸಾರಿ. ತಡವಾಗಿ ಬರುವ ತಪ್ಪು ಮಾತ್ರ ನಾವು ಮಾಡಲಾರೆ. ಅರೆ, ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಅವನು ಮಾತನಾಡಿದ ರೀತಿ ವಿಚಿತ್ರವಾಗಿತ್ತು. ಡೋಂಟ್ ವೆರಿ ಭಾರತದ ಆರ್ಯ ನಾರಿ, ನೀ ಇಟ್ಟ ಕುಂಕುಮ ನಿನ್ನ ಮುಖದ ಸೊಬಗಿನ ಸಿರಿಗಿಂತಲೂ ಕೋಮಲ. ಎಲ್ಲ ಭಯದ ತೆರೆ ಹರಿದೊಗಿದು ಮೌನ ಆವರಿಸಿದ ನಿನ್ನ ಮುಖದಲ್ಲಿ ಮುಗುಳೆಗೆಯನ್ನಾದರೂ. ಒಂದು ಜನ್ಮದಲ್ಲಿ ಕವಿಯಾಗಿ ಹುಟ್ಟಿದ್ರು ಏನೋ ಯಾರಿಗೊತ್ತು. ಅಂತೂ ನಿಮ್ಮ ಈ ಸಾಹಿತ್ಯಪೂರ್ಣವಾದ ಮಾತಿಗೆ ನಾನಂತೂ ಸೋತ್ ಹೋದೆ. ನನ್ನನ್ನೇ ಹೊಗಳುವ ಈ ನಿಮ್ಮ ಮನಸ್ಸು ನನಗಂತೂ ತುಂಬಾ ಭಾರ. ಸುಮಿತ್ರಾ, ಕವಿ ಎಂಬ ಮಾತಿನ ಒಕ್ಕಣಿಕೆಯಿಂದ ನನ್ನನ್ನು ಕಟ್ಟಿಹಾಕಿ ಮೂಕನನ್ನಾಗಿ ಮಾಡಬೇಡ. ಏನೆಲ್ಲ ವರ್ಣಿಸುವ ಕವಿ ನಾನಾಗದಿದ್ದರೂ ನಿನ್ನನ್ನು ವರ್ಣಿಸುವ ಕವಿ ನಾನೆಂದು ಒಪ್ಪಿಕೊಳ್ಳುತ್ತೇನೆ. ನೀ ಹೂವನ್ನು ನಿನ್ನ ತಲ್ಲಿಯೇ ನಿನ್ನ ಮೇಲೆ ಕವನ ಕಟ್ಟಿ ಹೇಳುತ್ತೇನೆ. ಓಹೋ, ನೀವು ನನ್ನ ಮೇಲೆ ಕವನವನ್ನ ಹೇಳ್ತೀರೇನು? ಹಾಗಾದ್ರೆ ಹೇಳಿ, ಮತ್ತೆ ನಾನು ನೋಡ್ತೀನಿ. ಕವನಕ್ಕೆ ಹೆಸರು ನನ್ನ ಪ್ರೇಯಸಿ ತಪ್ಪಿಸಿಕೊಂಡಿದ್ದಾಳೆ ಹುಡುಕಿಕೊಡುವಿರಾ? ಆಹಾ, ನನ್ನ ಪ್ರೇಯಸಿ ತಪ್ಪಿಸಿಕೊಂಡಿದ್ದಾಳೆ ಹುಡುಕಿಕೊಡುವಿರಾ? ಅವಳು ತೊಟ್ಟ ರವಿಕೆ ಹಸಿರು, ಅವಳು ಹುಟ್ಟ ಸೀರೆ ಹಸಿರು, ಅವಳೇ ನನ್ನ ಉಸಿರು. ನನ್ನ ಪ್ರೇಯಸಿ ತಪ್ಪಿಸಿಕೊಂಡಿದ್ದಾಳೆ ಹುಡುಕಿಕೊಡುವಿರಾ? ಬನದ ಕೋಗಿಲೆ ಅವಳು, ನೀರಿಯ ನೈದಿಲೆ ನನ್ನವಳು. ಹಾಡು ಹಾಡೆಂದರೆ ಹಾಡುವಳು, ನನ್ನ ಗೆಳತಿ ತಪ್ಪಿಸಿಕೊಂಡಿದ್ದಾಳೆ ಹುಡುಕಿಕೊಡುವಿರಾ? ನಿಮಗೆ ಎಲ್ಲಿಯಾದರೂ ಸಿಕ್ಕರೆ ನಿಮ್ಮ ತಂಗಿ ಎಂದು ಸ್ವೀಕರಿಸಿ ನನ್ನ ಬಳಿ ಕರೆತರುವಿರಾ? ಸಾಕಾ, ಇನ್ನೂ ಬೇಕಾ? ವಾ, ಸೂಪರ್. ಛೀ, ಹೋಗಿ ಜಗನ್ನಾಥ್, ನೀವು ನನ್ನನ್ನು ತುಂಬಾ ಹೊಗಳ್ತೀರಿ. ನೀವು ತುಂಬಾ ಚತುರಮತಿಗಳು.
ನಿಮ್ಮಂಥವ್ರನ್ನು ಕೈ ಹಿಡಿಯುವ ನಾನೇ ಧನ್ಯ. ನೀನು ಧನ್ಯಳೇ ಬೇರೆ, ನಾನು ಭಾಗ್ಯವಂತನಲ್ಲವೇ? ನನ್ನ ನಿನ್ನ ಪ್ರೇಮ ಅಮರ ಪ್ರೇಮ. ಸುಮಿತ್ರ, ಈ ನಮ್ಮ ಪ್ರೇಮಕ್ಕೆ ಕೊಡಲಿಯ ಪೆಟ್ಟು ತಾಕಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಅಲ್ವಾ? ಈ ಭೂಮಿ ಮೇಲೆ ಇನ್ನು 100 ಜನ್ಮ ಹುಟ್ಟಿ ಬಂದರೂ ಕೂಡ ಪ್ರತಿ ಜನ್ಮದಲ್ಲೂ ನಿಮ್ಮ ಪಾದ ಪೂಜೆ ಮಾಡುವ ದಾಸಿ ನಾನಾಗಿ ಹುಟ್ಟಿ ಬರಬೇಕು ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ ಜಗನ್ನಾಥ್. ಸುಮಿತ್ರ, ಬರೀ ಪತಿಪಾದ ಸೇವೆ ಮಾತಾಯಿತು. ನಾವಿಬ್ಬರು ಸೇರಿ ಮಕ್ಕಳ ಸೇವೆ ಮಾಡಲು ಬೇಗ ಅನುಗ್ರಹಿಸು ದೇವ ಎಂದು ಆ ಬೋಧಲಿಂಗೇಶ್ವರನಲ್ಲಿ ಬೇಡಿಕೊಳ್ಳುವುದಿಲ್ಲವೇ? ಏನು ಇದು ನಿಮ್ಮ ಮಾತು? ಅಲ್ಲ ರೀ, ನಿಮಗೆ ಮಕ್ಕಳು ಅಂದ್ರೆ ಅಷ್ಟೊಂದು ಆಸೆನಾ? ಆಸೆಗಳು 100 ಮನೆ ಮಾಡಿಕೊಂಡಿವೆ. ಅದನ್ನು ಏನಾದರೂ ಹೇಳಿದೆ ಅಂದರೆ ನನ್ನ ನಿನ್ನ ಮದುವೆಗೆ. ರೀ, ಅಯ್ಯೋ ಪರಮಾತ್ಮ, ಏನ್ರಿ ಹೀಗೆಲ್ಲ ಮಾತಾಡ್ತೀರಾ? ಅಯ್ಯೋ ಹುಚ್ಚಿ, ಹಾಗಲ್ಲ. ನಮ್ಮಿಬ್ಬರ ಪ್ರೀತಿಯ ಬಾನಿನ ಬಾನಂಗಳಕ್ಕೆ ಚಂದ್ರಮನ ಬೆಳಕು ಚೆಲ್ಲಿ ಸುಂದರವಾದ ಕೋಣೆಯಲ್ಲಿ ಮಂಚವೊಂದು ಹೂವಿನಿಂದ ಶೃಂಗಾರವಾದರೆಂದು ಆಸೆ ಅಷ್ಟೇ. ಹೌದು ಹೌದು, ರಾಯರ ಆಸೆನು ಇಷ್ಟೇನಾ ಅಥವಾ ಇನ್ನು ಏನಾದ್ರೂ ಇದೆಯಾ? ಇನ್ನೇನು ಇಲ್ಲ. ಲೈಫ್ ಇಸ್ ಎ ಗೇಮ್, ಚಾಲೆಂಜ್. ಸಿಂಗ್ ಇಟ್. ಹಾಗಾದ್ರೆ ಈಗ ನಿಮ್ಮ ಸುಂದರವಾದ ಕಂಠದಿಂದ ನನಗೋಸ್ಕರ ಒಂದೇ ಒಂದು ಹಾಡು. ವಂಡರ್ಫುಲ್. ಹಾಗಾದರೆ ನಿಮ್ಮ ಸುಮಧುರ ಕಂಠದಿಂದ ರಾಗವಾಗಿ ನೀವು ಹೊರಹೊಮ್ಮಲಿ. ಖಂಡಿತ. ನನ್ನೊಲವೇ ನನ್ನೊಲವೇ ನೀವಾರೆ ನನ್ನ ಚುಲುವೆ ಬಳಿಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಆರೆ ನನ್ನ ಸನಿಹಕ್ಕೆ ಸಿಹಿ ಮುಕ್ತಿಯ ಕಾಣಿಕೆ ನನ್ನ ಸನಿಹಕ್ಕೆ ಸಿಹಿ ಮುಕ್ತಿಯ ಕಾಣಿಕೆ ನನ್ನ ಸನಿಹಕ್ಕೆ
ಬಿಗಿದಪ್ಪಿಕೊಳ್ಳುವೆ. ಸುಮಿತ್ರಾ, ಐ ಲವ್ ಯು. ಸರಿ ಜಗನ್ನಾಥ್, ಟೈಮ್ ಆಯ್ತು, ನಾನಿನ್ ಬರ್ಲಾ? ಮನೆಯಲ್ಲಿ ಅಣ್ಣ ಅಪ್ಪಾಜಿ ನನಗೋಸ್ಕರ ಕಾಯ್ತಾ ಇರ್ತಾರೆ. ಬಾಯ್ ಜಗನ್ನಾಥ್. ಐ ಲವ್ ಯು ಜಗನ್ನಾಥ್. ಐ ಲವ್ ಯು ಸುಮಿತ್ರಾ. ಸದ್ಯ ಅದಾದ್ರೆ ಬಂತಲ್ಲ. ಕೂತಾರೆ ಗುರುಭಾಷ್ಯ ಅಂತ ಬುಲೆಟ್ ಬಸ್ಸಿನಿಗೆ ಹೇಳ್ರ ಈ ಉತ್ನೂರು ದೊಡ್ಡ ಬಸ್ ನನಗ ಕೂತಾಕ ಬಂದಾನ. ನಾನು ಚಿಂತಾಮಣಿ ಎರಡು ಮಾತಿನ ಮಾತು ಬುದ್ಧಿ ಬರೋಣಂದ್ರೆ ಈ ಕರ್ಬಸಕ್ನೂರು ಒಣಗ ಕರಿ ಏನಾಗಿ ಒಂದು ಕಾಟ. ಈಗ ಮಂಡಲ ಪಂಚಾಯತಿ ಚುನಾವಣೆ ಬಾರಿ ಬಂದೈತಿ, ಒಳ್ಳೆ ಜೋರ್ ಪ್ರಚಾರ ನಡೆಯಕತ್ತೈತಿ. ಅದೇ ಒಳ್ಳೆ ಜೋರ್ ಪ್ರಚಾರ ನಡೆಯಕತ್ತೈತಿ. ಒಂದನೇ ವಾರ್ಡ್ನಾಗ ನಮ್ಮ ಎಣ್ಣೆರಿ ಇರಮ್ಮ ತಿಟ್ಟಗಂಡಳ, ಎರಡನೇ ವಾರ್ಡ್ನಾಗ ಕರ್ಬಸಕ್ನೂರು ಮೀನಾಕ್ಷಿ ಇಟ್ಕೊಂಡಳ, ಮೂರನೇ ವಾರ್ಡ್ನಾಗ ಕಳ್ಳಿ ನಿಂಗಕ್ಕೆ ಇಟ್ಟಿಡ ಕಳ್ಳಿ ನಿಂಗಕ್ಕ. ಏ ಎಣ್ಣೆರ್ ಗುಂಡು ಮಾಮ, ನಂದಿರದೆ ಒಂದು ಓಟ್ ನಾನು ಯಾರಿಗಂತ ಹಾಕ್ಲಪ್ಪ ಮಾಮ. ಒಂದನೇ ವಾರ್ಡ್ನಾಗ ಹೋದ್ನ ಎಣ್ಣೆರ್ ಇರಕ್ ನನಗೆ ಯಾಕೆ ಅಂದ ಒಂದು ಓಟ್ ಹಾಕಿ ಬಂದ. ಎರಡನೇ ವಾರ್ಡ್ನಾಗ ನಮ್ಮ ಶಿರ್ಸನ್ ಮಾಮನ ಮಂತ ಹೋಗಿ ನಿಂತೀನಿ, ಮಾಮ ನನಗೆ ಯಾಕೋ ಅಂದ್ಲ ಮೀರಕ್ಕ. ಏನು ಮಾಡೋದು, ಒಂದು ಓಟ್ ಹಾಕಿಟ್ಟೆ ಹಾಕಂತಲ್ಲ ಹಾಕ್ಬೇಕು ಮಾನವೀಯತೆಯಿಂದ. ಸುತ್ತಮುತ್ತ ನೋಡಿ ಆಕಿಗೆ ಒಂದು ಓಟ್ ಹಾಕಿ ಬಂದೆ. ಮೂರನೇ ವಾರ್ಡ್ನಾಗ ಬಂದೆ, ನಮ್ಮ ಕಳ್ಳಿ ನಿಂಗಕ್ಕ ನಮ್ಮ ಕುಂಟಾಂಚಿನಾಗ ಇಟ್ಟ ಟೀ ಕುಡಿಯಕ್ ಬಂದಾಳ. ಮಾಮ ಅವ್ರಿಬ್ಬರಿಗೆ ಹಾಕಿಗೆ ನನಗೆ ಹಾಕಿ ಮಾಮ, ಹಂಗಾದ್ರೆ ಗೆಲ್ತನ ಅಂದ್ಲ. ಎರಡು ಓಟ್ ಹಾಕಿ ತ್ರಾಸ ಆಗಿತ್ತ, ಮೂರು ಓಟ್ ಹೆಂಗನ ಮಾಡಿ ಹಾಕ್ಲೇಬೇಕ. ಈ ಹೆಚ್ಚು ಸರಿಗಿರೋದು ಮೂರು ವಾರ್ಡ್ ಆಗ್ಯಾವ, ಆಕಿಗೆ ಒಂದು ಎದಕ್ಕಪ್ಪ ಮೂವರು ಗೆದ್ದು ಬಿಡ್ಲಂತ ಆಕಿಗೆ ಒಂದು ಬಿಡ್ರಿ. ಅದೇ ನಮ್ಮ ಹೆಣ್ಪೆಟ್ಟಿಗೆ ವಿಷಯ, ಅದೇ ನಮ್ಮ ಪೆಟ್ಟಿಗೆ ವಿಷಯ.
ಹಿಂಗಕ ಮಾಡ್ತೀಗಿ ಮಕ ನಿನ್ನ ಕಲರ್ ನೋಡಿ ನಮ್ ದೇವಡ್ಕಮ್ಮವು ನೆನಪಿಗೆ ಬರ್ತಾಳ ಹುಡುಗಿ ಹಿಂಗಕ ಯಾಕೆ ಹಿಂಗ ಮಾಡ್ತೀವಿ ನಮ್ಮ ಹಳೆ ಕಟ್ಟೆ ಈರಮ್ಮವ್ವ ಸುತ್ತ ನೆನಪಿಗೆ ಬರ್ತಾಳ ಚಿಂತು ನಾನು ಹೊಡೆದಿಲ್ಲ ಯಾವಾಗ ಸಿಟಿ ಹಾಕವ ಸಿಟಿ ಹಾಕಲ್ ಬೋಟಿ ತೆಗಿತಾ ಚಿಂತಾಮಣಿ ಅಂತ ಗೊತ್ತಿಲ್ಲ ನನಗೆ ಬೋಟಿ ತೆಗಿಬೇಡ ಕೈಯಾಗ ಲಾಟಿ ತಗ ಲಾಟಿ ನೀನು ಬಲಿಗಾಟ ಅಂತ ಗೊತ್ತ ಇರ್ಲಿ ಕರ್ಕೊಂಬಂದಿರ ಏನೇ ಚಿಂತು ಎಮ್ಮಿ ಅಲ್ಲ ಕರ್ಕೊಂಬಂದೇನ ಎಮ್ಮಿ ಅಲ್ಲ ನಿಮ್ಮ ಎಮ್ಮಿ ಅಲ್ಲ ಗಟ್ಟಿಗೆ ಹಿಂಡ್ತೈತು ಇಲ್ಲ ನೀರು ಹಾಲು ಹಿಂಡ್ತೈತೋ ಚಿಂತಾಮಣ ನಮ್ಮ ಎಮ್ಮಿ ಹಾಲು ಗಟ್ಟಿ ಐತಿ ತರ್ತೀರಿ ಹಾಸ್ಕೊಂತೀಯ ಬೇಡ ನಮ್ ಕಡೆನೆ ಬೇಕಾದ ಸಾಲ ಅದಾವ ಬೇಡ ಅಲ್ಲ ನೀ ಬೇಡ ತೆಗಿ ತೆಗಿ ನಿಮ್ಮ ಹಾಲು ಬೇಕಾದ ಸದ್ಯಾವ ಹಂಗಾರ ನೀವ್ ಯಾವಾಗ ಏನಿಲ್ಲ ನನಗ್ಯಾಕೆ ನೀನು ಕಳಿಸ್ಕೊಂಡಿ ಅಂತೀಯ ಯಾಕಂದ್ರ ಅವಾಗ ನಿನ್ ಕಾಳಸ್ತ್ರ ಬಿಡಿ ಸೇತಿದ್ಯಲ್ಲ ಆದ್ರೆ ಈಗ ಈ ನಮ್ಮನಿ ಡ್ರೆಸ್ ಹಾಕೊಂಡು ಸಿಗರೇಟ್ ಸೇದೋದು ಕಲ್ತು ಬಿಟ್ಟಿ ಅದಕ್ಕೆ ಇಲ್ಲ ನಾನೀಗ ಕಳಸ ಬಿಡಿ ಸೇದಂಗಿಲ್ಲ ದೊಮ್ಮು ಹೆಚ್ಚಾದ ಮೇಲಿಂದ ನಮ್ ಬುಳ್ಳತ್ನವ್ರ ವೆಂಕಟೇಶ್ ಮಾಮನವ್ರದಾಗ ದೊಮ್ಮು ಬರ ಬಿಡಿ ಸೇದಕತ್ತೀನಿ ಯಾಕ ಕೊಡಿಸ್ತೀಯನ ಯಾಕ ನಾನ್ ಯಾಕ ಕೊಡಿಸ್ಲಿ ನಿಮ್ಮಪ್ಪನ ಹಳೆ ಸಾಲ ತಿಂದಿನೇನ ನಾನು ಬಿಗಿಲ್ ಮಾತಾಡ ನೀನು ನಮ್ಮಪ್ಪ ಬಿಳಿಯರ ಫೋಟೋಯಿಂದ ಹಳೆ ಸಾಲ ತಿಂದಿದ್ರ ಅಯ್ಯೋ ಒಂದು ದಿವಸದ ಮಟ್ಟಿಗೆ ಆದ್ರೂ ನನ್ನ ಹತ್ರ ಬಂದು ಹೋಗ್ಬೇಕಾಗಿತ್ತು ಏನಂದಿ ಬರ್ತೀಯಾ ಎಲ್ಲಿಗೆ ನಮ್ಮ ಕೆಂಚಳ ಮೋರ್ಯಾಕ ಹೋಗೋಣ ಅಲ್ಲಿ ಬೇಡ ಅಂತ ಇಟ್ಗ ಎಣ್ಣೆರ್ ಬೇಕೈತೆ ಅಲ್ಲಿಗೋಣ ಅಲ್ಲಿ ಬೇಡ ಅಂತ ಇಟ್ಗ ನಮ್ಮ ಕೋಣಪ್ಪನವ್ರ ವೆಂಕಟೇಶ್ ಮಾಮ ದೊಡ್ಡದಾಕೇನೈತೆ ವಾಕ್ಯ ಅಲ್ಲಿ ಬೇಡ ಅಂತ ಇಟ್ಗ ಲಾಸ್ಟಿಗೆ ನಮ್ಮೂರು ಹೆಚ್ಚು ಸೈದು 22ನೇ ಡೀಪ್ ಐತಲ್ಲ ನಮ್ ಗಾಡಿಸಿದಪ್ಪನವ್ರ ಮಂಜು ಮಾಮ ನಮ್ಮ ಎರಿಗೋಡ ಇನ್ನ ಅಂದೇಳವ್ರು ಯಾರ್ಯಾರು ಹಾಕ್ಯಾರೈತೆ ದೊಡ್ಡದ ಅದ್ರಾಗ ಹೋಗ್ಬಿಡೋಣ ನೀನು ತೆಗಿಯಾಕ ನಾನು ಕುಡಿಯೋಕ ಬೋಣಿ ಮಾಡ್ತೀನಿ ಬೇ ಚಾ ಕುಡ್ದು ನೀನ್ ಬೋಣಿಗೆ ಮಾಡ್ತಿ ಹೋಗಲ್ಲೇ ಹೋಗ ಹಿಂದೆ ಮಾಡಿ ಉದ್ರ ಬಾಕಿನ ಕೊಟ್ಟಿಲ್ಲ ಮಾಮ ಇವ ನೀನೇನ್ ಕೊಡ್ತಿ ನೀನೇನ್ ಮಾಡಿಗೆ ಮಾಡ್ತಿ ಅದ ನೋಡ ನಮ್ಮ ಸ್ಪಾಟ್ನಾಗ ಅದ ಏನ್ ಕುಡಿತಾನ ಅದ ಕುಡಿತಾನ ಅದ ಚಿಂತು ಸ್ಪಾಟ್ನಾಗ ಎಷ್ಟು ಹಾಕ್ಬಿಡ್ತೇನೆ ಬೇ ಅವಂದ್ರ ಅವನರ 2 ಪಟ್ಟು ಹೆಚ್ಚು ಕುಡ್ತೀನಿ ಹೋಗ ಹೋಗ ಅವನ ನಿನ್ನಂಗ ಈಗ ಹೊಟ್ಟಿ ಬಡ್ಕೊಂಡಿಲ್ಲ ಅವನ್ ದೊಡ್ಡ ಪೈಲ್ವಾನ ಅದನ ಕುಡಿತಾನ ದಕ್ಕಸ್ಕತಾನೆ ಅದು ಹೊಟ್ಟೆ ಹೆಂಗಿರ್ತದಂದ್ರ ಹಂಗಂಗ ವರ್ಕ್ ಇರ್ತದ ತಿಳ್ಕೊಬೇಕ ಹೌದಾ ನಿನ್ ವರ್ಕ್ ಮಾಡಿ ಮಾಡಿ ಹೊಟ್ಟಿ ನೀನೇ ಮಾಡಿ ಗನ್ಕ ಇಲ್ಲಪ್ಪ ನಾ ಮಾಡಿ ಮತ್ತ ಹಂಗ ಬಾ ಚಿಂತು ನನ್ನ ಮುಂದೆ ಇನ್ನೊಬ್ಬರನ್ನು ಹೊಗಳಬೇಡ ಚಿಂತು ನನ್ನ ಹೊಟ್ಟಾಗ ಹಂಗ ಸುಣ್ಣ ಗುರ ಕಾರ್ಪಿಡಿ ಕಲಿಸ್ದಂಗ ಆಗಕತ್ತೆ ಚಿಂತು ಹೊಟ್ಟಾಗ ಏನಂದ್ಯಾ ನೀನ್ ನಾಳಾಗೋಗ್ಲಿ ನೀನ್ ಎಕ್ಕುಟ್ಟೋಗಿ ನೀನ್ ಎಂತಿನ ಕಣ್ಣ ಮಕ್ಕಳು ಹೋಗ್ಲಿ ನನಗೆ ಚಿಂತು ಅಂತ ಕರೀತೀಯಲ್ಲ ಚಿಂತು ಅಂತ ಕರೆಯಕ್ಕೆ ನಾನೇ ನಿನ್ ಮಾಡ್ಕೊಂಡು ಹೇಳ್ತೀಯಲ್ಲ ಮಾಡ್ಕೋಬೇಕಂತ ಮಾಡಿದ್ದೆ ಡೈರೆಕ್ಟ್ ಆಗಿ ಕೇಳ್ತೀನಿ ಮನಸ್ಸಿದ್ರ ಹೂ ಅಂದ್ಬಿಡು ಇಲ್ಲ ಅಂದ್ರ ಇಲ್ಲ ಅಂದ್ಬಿಡು ಇವನಿಗೆ ನನ್ನ ಮೇಲೆ ಪೂರಾ ತಲೆ ಕೆಟ್ಬಿಟ್ಟಾಯ್ತ ಅದಕ್ಕೆ ಹಿಂಗ್ ಮಾಡ್ತಾರ ನೀನು ಎಂತಾರ ಮಾಡಿ ಇವನಿಗೆ ಬುಟ್ಟ್ಯಾಗ ಹಾಕೊಂಡ ಇವನ ಹತ್ರ ಇರೋದು ಅದು ಇದು ಕಸ್ಕೊಂಡು ಕೈ ಕೊಟ್ಟು ಹೋದ್ರೆ ಆತೆ ಏನಪ್ಪ ಮಾಡ್ಲಿ ಮಮ್ಮ ಇವನಿಗೆ ಬುಟ್ಟೆಗೆ ಹಾಕಲ್ಲ 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 ಮಮ್ಮ ಏನು ಚಿಂತು ಮಮ್ಮ ಚಿಂತು ಮಮ್ಮ ಚಿಂತು ಮಮ್ಮ ನನಗೂ ಅಷ್ಟು ರಾತ್ರಕ್ಕೆ ನನಗೂ ಅಷ್ಟು ಮಮ್ಮ ನೀನು ಅಂದ್ರೆ ಬಹಳ ಇಷ್ಟ ನಿನ್ ಮೇಲೆ ಬಹಳ ಪ್ರೀತಿ ಇತ್ತು ಆದ್ರೆ ಯಾಕೆ ಕೇಳಿ ಅಂತ ಇಷ್ಟು ದಿವಸ ನೀನೇ ಕೇಳಿ ಅಂತ ಸುಮ್ಮನಿದ್ದೆ ಈಗ ನೀನ್ ಕೇಳಿ ಅಲ್ಲ ಬಗೆ ಹರಿತ ಮಮ್ಮ
ಇನ್ಮ್ಯಾಲಿಂದ ನೀನೇ ನನ್ನ ಗಂಡ. ಅಯ್ಯೋ ಚಿಂತೆ ಬಗೆಹರಿತು. ಯಾವಾಗ ನಂದು ನಿಂದು ಏನದು ಮಮ್ಮ? ಶೋಭನ ಫಸ್ಟ್ ನೈಟು ಮಧುರಾತ್ರಿ ಅದೇನ ಕತ್ತರ ಐತ್ಲಿ ಅಂತಾರಲ್ಲ ಇಂಥವಾಗಿರ್ತೈತಿ ಇದ ಅದು ಚಿಂತು ತಪ್ಪು ಚಿನ್ನಮಕ್ಕ ಚಿಂತೆ ಮಾಡಿ ತಪ್ಪು ತಿಳಿದು ಬೈಬೇಡ. ಅವಸರ ಐತಿ ಗಡ ಬರ್ತೀಯಾ? ಅವಸರ ಆಯ್ತಮ್ಮಮ್ಮ, ಬಹಳ ಅರ್ಜೆಂಟ್ ಆಗ್ಬಿಟ್ಟೈತಾ? ಬ್ಯಾಸರ ಮಾಡ್ಕೋಬೇಡ. ಸಿನಿಮಾ ಯಾವುದು? ಕೆಂಪು ದೀಪದ ಕೆಳಗೆ ಅಥವಾ ಅಮರ್ನಾಥ್ ನಿರಂಗ. ಇದೆಲ್ಲ ಬೇಡ, ಇದು ಮಲಯಾಳಿ ಸಿನಿಮಾ. ನಾವೇನಿದ್ರು ಕನ್ನಡ ಸಿನಿಮಾಕ್ಕೆ ಹೋಗೋಣ ಯಜಮಾನ. ಓಕೆ ಮೈ ಡಾರ್ಲಿಂಗ್, ನಿನ್ನ ತಲೆ ಅಂದ್ರೆ ತಲೆ. ಮೈ ಮ್ಯಾರೇಜ್ ಈಸ್ ಏಕ್ ಮೈನಾ ಹೋಯ್. ಎಂದದ ಹಿಂಗಂತೀಯಲ್ಲ ಕ್ಯಾಮಮ್ಮ? ಶಾದಿ ಮದುವೆ ಒಂದು ತಿಂಗಳೈತೆ ಅಂದೆ. ಒಂದು ತಿಂಗಳೈತೆ ಅಂದೆ. ಆಯ್ತು ಬಿಡ, ಒಂದು ತಿಂಗಳಲ್ಲ, ಏನೋ ತಿಂಗಳಾಗ್ಲಿ. ನೀನು ಇನ್ನು ಹೋಗೇ ಇಲ್ಲವು. ನೀನು ಹಿಂಗ ರಸ್ತೆದ ಮೇಲೆ ಮಾತಾಡಿದ್ರೆ ನಮ್ಮ ರಾಜಣ್ಣ ಸ್ವಾಮಿ ಬಂದು ಪಕ್ಕನ ಕೂತಿ ಬಿಡ್ತಾನ. ಗುಂಡಭಟ, ನೀನು ಹೋಗಿ ಹೋಟೆಲ್ ಬಾಗಿಲು ತೆಗೆರೆ ಈ ಚಿಂತಾಮಣಿ ಯಪ್ಪ ಆಮೇಲೆ ಬರ್ತಾಳೆ. ಆಮೇಲೆ ಬರ್ತಾಳೆ. ಆಮೇಲೆ ಎಂತದು ಮಾರ, ನೀವು ನಮ್ಮ ಮದುವೆ ಅದು ಹೇಗೆ ಸಾಧ್ಯ? ನಾವು ಬ್ರಹ್ಮಚಾರಿಗಳು ಮಾರಾಯ. ಹೌದಲೇ ಕೆಪ್ಪ, ಗೌಡ ಅಚಡ ಬೇಡಿದ್ರೆ ಕ್ಯೂಡ, ಕಿಚಡಿ ಬೇಡಿದ್ ಕಿಚಡಿ, ಕಿಚಡಿ ಬೇಡಿದ್ ಕಿಚಡಿ. ನಮಗೆ ಮಗಳು ಇಲ್ಲ ಮಾರಾಯ. ನಿಮಗೆ ಒಂದು ಸಾರಿ ಹೇಳಿದ್ರೆ ಅರ್ಥ ಆಗೋದಿಲ್ಲವೇ? ನಮಗೆ ಮದುವೆ ಆಗಿಲ್ಲ. ನೀನೇನಿವ ಪೂರ ಕೆಪ್ಪ, ಕಿವಿ ಕೆಲಸ ಅದಕ್ಕ. ನೀವು ಹೋಗಿ ಸ್ವಲ್ಪ ಓದ್ತೀರಾ? ನಮ್ಮ ಕಾಯಮ್ಮವ್ವ ದೊಡ್ಡ ಅಂಗಡಿಯಾಗ ಕುಂತ್ಕೊಂಡು ಕಾಯ ಕಚ್ಚಳೆ ಗುಂಡಭಟ. ಕಾದು 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 ಎರಡು ಕೊಂಡು ಹೋಗ್ಬಿಟ್ಟವಂತೇಳಿ. ಹಾ, ಅದೇ ಮಂಡಕ್ಕಿ ಮೆಣಸಿನಕಾಯಿ ಚಾ. ನೀವು ಸಾಯಂಕಾಲ 5 ಗಂಟೆಗೆ ಬನ್ನಿ. ನೀನ್ ಹೋಟ್ಲಿಗೆ ಹೋಗಿ ಹೋಟ್ಲು ಬಾಗ್ಲು ತೆಗಿ. ಆ ಏನಂದಲ್ಲ? ನೀನು ಹೋಟ್ಲಿಗೆ ಹೋಗಿ ಹೋಟ್ಲು ಬಾಗ್ಲು ತೆಗಿ ಅಂದೆ. ನೀವು ಇವರನ್ನು ನಂಬಿ ಬಿಟ್ರೆ ನೀವು ಮುಂದಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇವರು ನಮಗೆ ಸಾಲ ಕೊಟ್ಟೇ ಇಲ್ಲ. ಇವರು ಭಾರಿ ಜಿಗುಣ ಮರ ಐತೆ. ಬಟ್ಟ ಬೈ ಇಲ್ಲಿ ನೋಡ, ಅದ್ಲ ನೋಡಿ ಮೊದ್ಲು ಕಿವಿ ಕೆಪ್ಪ. ನೀವು ಹೋಗಿ ಹೋಟ್ಲು ಬಾಗ್ಲು ತೆಗೀರಿ. ನೀವು ಬಯಲು ಕಡೆ ಹೋಗಿ ಬರುವ ಮೂಡಲ್ಲ. ಈಗ ಹೋಗ್ತೀಯಲ್ಲ ನೀನು? ಏನು ಈಗ ಒಂದೇ ಒಂದು ಇಟ್ಟ ಅಂದ್ರ ಮುಂದಂತೆಲೆ ಬಿಚ್ಚಿ ಕೆಳಗೆ ಓಹೋ, ನೀವು ಕಲ್ಲವಡಿಯ ಜಾತಿಯವರು? ಯಾಕೋ ನನಗೆ ಸಂದೇಹ. ನೀವು ನಮ್ಮ ಹುಡುಗಿಗೆ ಏನು ಮಾಡಬೇಡಿ. ನೀವು ಅಳತೆಯಲ್ಲಿ ಮಾಡುವರು, ನಾವು ಪುಸ್ತಕದಲ್ಲಿ ಮಾಡುವರು. ಈಗ ಮನೆಗೆ ಹೋಗ್ತೀಯಲ್ಲ ನೀನು? ಬಟ್ಟ ಏನು? ನಾನು ನಿಮ್ಮನ್ನು ಮದುವೆ ಆಗೋದು ಅದು ಈಗ ಸಾಧ್ಯವಿಲ್ಲ ಮಾರಾಯ. ಏನಂದೆಲ್ಲ ಬಟ್ಟ? ಯೋಚನೆ ಮಾಡಿ ಹೇಳ್ತೇನೆ, ಸಿಟ್ಟಿಗೆ ಬರಬೇಡ್ರಿ. ಈ ಯಜಮಾನ ಕೊಡ್ತಾರ ಒಂದು ಬೀಡಿ. ಗುಂಡಭಟ, ನೀನೇನ್ ಸುಮ್ಮನೆ ಓದಂತ ಕಾಣುತ್ತಿಲ್ಲ. 1 ವರ್ಷ ಆಯ್ತದೆ
ನಮ್ಮ ಅಂದೇಳು ಪೋತೈತ ನಮ್ಮ ಮನೆ ಮುದಿ ಬಿದ್ದು ಇನ್ನ ನಾದ ಕಾಲನ ಬರ್ತತಿಲ್ಲ ನಿನಗೆ ಸ್ವಲ್ಪನೈತಿ ನಾದ. ಹೌದು, ಮೊನ್ನೆ ಆರೂರ್ದಾರಿಗೆ ನಮ್ಮ ಕೋರ್ತಿ ಬೇಕಕ್ಕ ದೊಡ್ಡಿಗೆ ಹೋಗಿ ಬಿದ್ದಿತ್ತಂತೆ, ನೀವು ಎಬ್ಬಿಸ್ಬೇದ್ರಿ ಏನಪ್ಪ? ಈಗ ಒಂದೇ ಒಂದು ಇಟ್ಟ ಅಂದ್ರೆ ತುಂಡನತ್ತೆ, ಒಂದೇ ಒಂದು ಇಟ್ಟ ಅಂದ್ರೆ ಬಾಯಿಗಿನ ಜೊಲ್ಲ 32 ಅಲ್ಲ, ಪಳ 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 ಅಂತ ಉದಿರಿ ಬಿದ್ದು ಬಿಡ್ಬೇಕಲ್ಲ. ನಡಿ ಚಿಂತಾಮಣಿ ಕುಂಡ ಬಟ್ಟ ನಿನ್ನ ಮೇಲೆ ಕಣ್ಣು ಹಾಕ್ಯಾನ. ಹಾಕ್ಲಿ ಹಾಕ್ಲಿ, ಮನೆಗೆ ಹೋಗ ಒಂದು ಕಿತ್ ಕೈಯಾಗ ಕೊಡ್ತೀನಿ ಕಣ್ಣ. ಚಿಂತಾಮಣಿ ಗುಂಡ ಬಟ್ಟ ತಲೆ ತಿಂದ್ಬಿಟ್ಟ. ಒಂದು ಜೋಕ್ ಕೇಳ ನಮ್ಮ ಚಿಂತು. ಹೇಳಮ್ಮ. ಒಬ್ಬ ಶ್ರೀಮಂತರ ಹುಡುಗಿ ಬಂಗಾರದ ಚೈನಿಗೆ ಬೆಕ್ಕಿನ ಪದಕ ಮಾಡಿಸ್ಕೊಂಡು ಕಾಲೇಜ್ ಓದಕ್ ಹೋಗಿತ್ತಂತೆ. ಕಾಲೇಜ್ ಓದಕ್ಕ 4 ಕಾಲೇಜ್ ಹುಡುಗರು ಬೇಕು ಬಂತು ಅಂತ ಚುಡಾಯಿಸಿದ್ರಂತೆ. ಅದು ಯಾರಂತ ಸ್ವಲ್ಪ ಹೇಳ್ತೀನಿ ಕೇಳ. ನಮ್ಮ ಬೆಳ್ಳೇಳು ಗೋವಿಂದಪ್ಪ, ಬೆಳ್ಳೇಳು ವೆಂಕಟೇಶಪ್ಪ, ಕಗ್ಗಲ್ ಕೃಷ್ಣಪ್ಪ, ನಮ್ ಕುಂಡಿಸಣ್ಣ ದಡಪ್ಪ, ಇವ್ರ ಜಯನಪ್ಪ ಅವರು ಇವ್ರ ಕಾಲೇಜ್ ಹುಡುಗರು ಬೇಕು ಬಂತು ಅಂತ ಚುಡಾಯಿಸಿದ್ರಂತೆ. ಮಾರನೇ ದಿನ ಹುಡುಗಿ ಆ ಪದಕನ ಒಳಗ ಹಾಕೊಂಡು ಬಂದ್ರಂತೆ. ಅದ್ರಾಗ ಒಬ್ಬ ನಮ್ ಬೆಳ್ಳೇಳು ಗೋವಿಂದಪ್ಪ, ಏ ಜಯಣ್ಣ ಬೆಕ್ಕು ಎಲ್ಲಿಗೋಗೈತೆ ಅಂತ ಕೇಳಿದ್ರ, ಏ ಗೋವಿಂದಪ್ಪ ಬೆಕ್ಕು ಜಾಕೆಟ್ ನೋಡಕ ಹಾಲು ಕುಡಕ್ ಹೋಗೈತೆ, ಹಾಲು ಕುಡಿಯಕ ಅಂದ, ಹಾಲು ಕುಡಕ್ ಹೋಗೈತೆ ಶಿವ, ಹಾಲು ಕುಡಿಯಕ ಅಂದ. ಚಿತ್ತು ಹೆಂಗೈತೆ ಜೋಕು? ಭಾರಿ ಚೆನ್ನಾಗೈತಿ ಜೋಕ್. ಮಮ್ಮ ನನಗೆ ಭಾಳ ಬ್ಯಾಸರ ಆಗಕತ್ತೈತಿ ಮಮ್ಮ, ಈಗ ಏನ್ ಮಾಡೋದು? ಬ್ಯಾಸರ ಆದ್ರ ಹಾಡು ಹಾಡಿ ಕುಡಿದು ಕುಪ್ಪಳಿಸ್ಬಿಡೋಣ. ನಮ್ಮ ಸರದ ಮೇಲೆ ಇಲ್ಲ ಜೋಬಿ ಒಳಗೆ 2 ಪ್ಯಾಕೆಟು ಅದ್ರ ಒಳಗ 2 ಗೋತ ಸಾಕೇನ, 2 ಗೋತ ಬಲಗಡೆ ತಾಂಡು ನನ್ನ ಮೈಯಾಗ ಹುಡು, ನೀನು ಎಡಗಡೆ ತಾಂಡು ನಿನ್ನ ಜಾಕೆಟ್ ನೋಡಕ್ ಬಿಟ್ಗ. ಅದು ಹೆಂಗಂಗ ಕಡ್ತೈತೆ ಹಂಗಂಗ ಟೋಚ್ ಮಾಡ್ಬಿಡೋನು. ಮಾತಲ್ಲಿ ಮಳ್ಳ ಮಾತಿ ವರ್ಷ ಮಾಡಿ ಸಿಗಲ್ಲ ಕೈಗೆ. ನಡುಗೆ ಕಣ್ಣ ಕುಕ್ಕೋಟಿ ನಿನ್ನ ಗಂಗಾಯತಿ ಮನಸ್ಸು ಮಂಗಾಗತಿ ನನ್ನ ತಲೆಯ ಕಡಿಸೇತಿ. ಹುಡುಗಿ ಏನು ಮಾವ? ಚೂಟು ಚೂಟು ಚುಟ್ಟು ಚುಟ್ಟು ಅಂತೈತಿ ನನಗ ಚುಮು ಚುಮು ಆಗ್ತೈತಿ. ಚುಟ್ಟು ಚುಟ್ಟು ಅಂತೈತಿ ನನಗ ಚುಮು ಚುಮು ಆಗ್ತೈತಿ. ನಿನ್ನ ಮ್ಯಾಲೆ ನನ್ನ ಮನಸ್ಸು ರಂಗನು ಇತಿ ನಾವು ಶಾಲಾದ ಕಲಿತಿ. ನಿನ್ನ ನಾಟಕ ಮೈ ನಾಟಕ ಗಾರಾವು ಸುತ್ತೈತಿ. ಹುಡುಗಿ ಏನು ಮಾವ? ಚುಟು ಚುಟು ಎಲ್ಲ ಇಲ್ಲ ಅಂತಲ್ಲ ಮತ್ತ ಅಲ್ಲ. ಚುಟ್ಟು ಚುಟ್ಟು ಅಂತೈತಿ ನನಗ ಚುಮು ಚುಮು ಆಗ್ತೈತಿ. ಚುಟ್ಟು ಚುಟ್ಟು ಅಂತೈತಿ ನನಗ ಚುಮು ಚುಮು ಆಗ್ತೈತಿ. ಹೂವಿಂದ ಬಾಯತ ಹೂವಿಂದ ಕಾಲಿ ಸೈತ ಇದಕ್ಕೆಲ್ಲ ನೀನಾಗೋಡತಿ, ಮಕ್ಕಳಿಗೆ ಅನುಮಾನ ಪಡುತ್ತಿ. ಸಾಲ ಮಾಡಿ ತಂದೆ ಬೆಳಕಾಗಿ ನನ್ನೊಡಿ ಮಕ್ಕಳು ಹೊರ
ಹುಡುಗಿ ಚುಟು ಚುಟು ಎಲ್ಲಿ ಅಲ್ಲೇ ಸುಟ್ಟು ಸುಟ್ಟು